ಈ ಭೌತಿಕ ಪ್ರಪಂಚದ ಎಲ್ಲ ಆಸೆಗಳನ್ನು ಬಿಟ್ಟವನೇ ಅಮೃತತ್ವವನ್ನು ಪಡೆಯಲಿಕ್ಕೆ ಅಧಿಕಾರಿ ಅಂತ. ಏನಾರ ಇತ್ತಂದ್ರೆ ನಾವು ಅನಧಿಕಾರಿ. ನಾವು ಜಗತ್ನ ನಂದು ಏನೂ ಕೆಲಸ ಇಲ್ಲಪ್ಪ ಅನ್ನೋ ಕೆಲಸ ಇಲ್ಲ. ಏನ್ ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅನ್ನೋದು ಮತ್ತು ಬರಾವ ನಾವು ಹುಟ್ಟಿಟ್ಟು ಬರಾವ ನಾವು. ಅದೇ ಕಾರಣ ಅದಕ್ಕೆ ಏನಾರ ಮಾಡ್ಬೇಕನ್ನೋದು ಮನಸ್ಸಿನಾಗಿತ್ತಂದ್ರೆ ಬರಾವ ನಾವು. ಅದನ್ನ ಮಾಡಕ್ ಹಚ್ಚಿದ್ದು, ಅದ ಕರ್ಮಗಳನ್ನು ಮಾಡಕ್ ಹಚ್ಚಿದ್ದು ಮನಸ್ಸಿನಾಗ ಏನ್ ಇರ್ತೈತಿ ಅಲ್ಲ ಆ ವಾಸನ ಆ ಕರ್ಮಗಳಲ್ಲಿ ಹುಡುಗಸ್ತೈತಿ. ಯಾವ ವಾಸನಾನು ಇರ್ಲಿಲ್ಲ ಅಂದ್ರ ಎತ್ತು ಹೋಗದಂಗ ಆಕತಿ. ಎತ್ತು ಹೋಗದಂಗ ಮಾಡಿಟ್ಟ, ಕಾಲ್ ಮುರಿದು ಬಿಟ್ಟ, ಎಲ್ಲರಂಥವನಲ್ಲೋ ನನ್ನ ಗಂಡ ಶರೀಫ್ರು ಹೇಳ್ಯಾರಲ್ಲ. ಇಲ್ಲಿ ಯಾಕೆ ತಿರುಗ್ತಿ ಕೆಲಸ ಇಲ್ಲ. ಆ ವಾಸನ ಅದ್ ಬೆಣ್ಣ ಐತಿ, ವಾಸನ ನಾಶ ಮಾಡ್ಕೋ. ಎಲ್ಲಿ ಹೋಗದಂಗ ಆಕೈತಿ, ನಿನ್ನಲ್ಲಿ ಅದು ಅನುಭವ ಕೂರಾಕ್ ಶುರು ಮಾಡ್ತೈತಿ. ಅಲ್ಲಿ ಐತಿ ಇಲ್ಲಿ ಐತಿ ಅಂತ ಸುಳ್ಳು ಓಡಾಡ್ತೀವಿ. ಅದು ಓಡಾಡುವಂತ ಮನಸ್ಸನ್ನ ವಿಚಾರದಿಂದ ಅದಕ್ಕೆ ಬುದ್ಧಿ ಹೇಳಿ ಹಿಂದಕ್ಕೆ ಸರಸು. ಆ ಜಾಗರಣದೋಳು ಎಡೆಯಾಡಿ ಬಳಲುವ ಮನವನ್ನು ಓಜೆಯನ್ನು ನಿಲ್ಲಿಸಿ ಆ ಅದ ಮಹಾಮಂತ್ರದ ಸುನಾದವನೇ ಕೇಳುತ್ತಿರುತ್ತದೆ ತೂರ್ಯವಂತ. ಮಹಾಮಂತ್ರ ನಾನೇ ಆ ಪರಬ್ರಹ್ಮ ಸ್ವರೂಪನಿದ್ದೇನೆಂತ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ, ಅದ ಮಹಾಮಂತ್ರ, ನಾನೇ ಅದ ಸ್ವರೂಪ ಇದ್ದೇನೆಂತ. ಅದರ ನೆನಗುನ್ಯಾಗ ಉಳ್ಕೋದು. ಅದನ್ನು ಮಾಡಕ್ ತಯಾರಿಲ್ಲಲ್ಲೋ ನೀನು. ಅದನ್ನು ಮಾಡೀನಿ ಇದನ್ನು ಮಾಡೀನಿ, ಏನ್ ಮಾಡವ ನೀನು? ವಾಸನಾದ ಬೆಣ್ಣ ಹತ್ತಿ ತಿರ್ಗಾಕತ್ತಿಯಲ್ಲ. ಮನಸ್ಸಿನಾಗ ಅದು ಹೊಟ್ಟೆ ಅಂದ್ರೆ ಸುಮ್ಮನೆ ಕುಂಡ್ರು ಕೊಡುದಲ್ಲ, ಅದಕ್ಕೆ ಗದ್ದಲ ಹಿಡಿಸ್ತೈತಿ ಒಳಗೆ. ಅದಕ್ಕೆ ವಾಸನೆಯನ್ನು ನಾಶ ಮಾಡ್ಕೊ. ವಾಸನೆ ಯುರಿಸದೆ ಅಂದ. ವಾಸನಾ ನಾಶ ಆತಂದ್ರೆ ಎತ್ತು ಹೋಗದಂಗ, ಮನಸ್ಸು ಎತ್ತು ಹೋಗದಂಗ ಆತಂದ್ರೆ ಇದ್ದಲ್ಲಿ ನಿನ್ಗೆ ಅನುಭವ ಪೂರಾಕ್ಸ್ಬೇಕು. ಸುಮ್ಮನಿದ್ರೆ ಇದು ಅನುಭವ ಕೊಡ್ತದೆ. ಸುಮ್ಮನಿದ್ದರೆ ನೀನೇ ಬ್ರಹ್ಮನಿರುವಿ. ಸುಮ್ಮನಿರು ಮನವೇ, ಸುಮ್ಮನಿರು. ಸುಮ್ಮನೆ ಇರಾಕಲಿ. ನೋಡು, ಮನಸ್ಸಿಗೆ ಪವರ್ ಬರ್ಬೇಕಾದ್ರೆ ಮನಸ್ಸನ್ನು ಸುಮ್ಮನೆ ಇರಿಸು. ಮನಸ್ಸಿಗೆ ಶಕ್ತಿ ಪವರ್ ನಿನಗೆ ಬೇಕಾತಂದ್ರೆ ಮನಸ್ಸನ್ನು ಸುಮ್ಮನೆ ಇರಿಸು. ಏನಾರ ಮನಸ್ಸು ಮಾಡಕೈತೆ ಅಂದ್ರೆ ಅದು ಮನುಷ್ಯನ ಇದನ್ನ ಕಳ್ಕೊಂಡ್ಬಿಡ್ತೈತಿ. ದುರ್ಬಲ ಮನಸ್ಸಾಗ್ಬಿಡ್ತೈತಿ. ಮನಸ್ಸನ್ನು ಸಬಲ್ ಮಾಡ್ಕೋಬೇಕನ್ನುವಂಗಿದ್ದು ಸುಮ್ಮನೆ ಇರ್ಸ ಕೆಲಸದ ಮನಸ್ಸು. ಮೊದಲು ಅದನ್ನು ಸುಮ್ಮನೆ ಇರಿಸುವುದ ಧ್ಯಾನ. ಮನಸ್ಸನ್ನು ಸುಮ್ಮನೆ ಇರಿಸುವುದ ಧ್ಯಾನ. ಒಂದು 10 ನಿಮಿಷ ಸುಮ್ಮನೆ ಕೊಂಡ್ರೆ ನೋಡು ಹೇಗೆ. ಅದಕ್ಕೆ ಮನುಷ್ಯಗೆ ಬಲ ಬರ್ತೈತಿ. ಬಲಾಢ್ಯ ಮನಸ್ಸು ತಯಾರಕೈತಿ. ಮನುಷ್ಯನ ಸತ್ವ ಎಲ್ಲ ಕಳ್ಕೊಂಡ್ಬಿಡ್ತಿ. 12 ಆಲೋಚನೆ ಮಾಡಿ ಅಂತ ಯಾವುದೇ ತರದ ಆಲೋಚನೆಗೆ ಅವಕಾಶ ಕೊಡ್ಲಿಲ್ಲ ಅಂತ ಮನಸ್ಸು ಸುಮ್ಮನೆ ಇರ್ಸಕ್ಕಿಲ್ಲ. ಅವಾಗ ಮನಸ್ಸು ಬಲಾಢ್ಯ ಇರ್ತೈತಿ. ಅಂತ ಒಂದು ಮನಸ್ಸು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಬರ್ತದೆ. ನೀ ಏನ್ ಸಂಕಲ್ಪ ಮಾಡ್ತೀಯ ಅಂತ ಮನಸ್ಸು ಅದು ಸಿದ್ಧಿಸ್ತದೆ. ಅದನ್ನು ನೀವು ಮಾಡೋದಿಲ್ಲ. ಒಂದು 5 ನಿಮಿಷ ಕುಂಡ್ರ ಮೊದಲು ಪ್ರಾರಂಭದೊಳಗೆ. ಆ ನಂತರ ಅದನ್ನು ಬೆಳೆಸುವಂತ 10 ನಿಮಿಷ 20 ನಿಮಿಷ ಹಂಗ ಬೆಳೆಸುವಂತ ಅಷ್ಟೇ ಬೆಳೆಸುವಂತ ಸುಮ್ಮನೆ ಕುಂಡ್ರಾಕಲಿ. ಮನಸ್ಸನ್ನು ನಾವು ಪ್ರಬಲ ಮಾಡ್ಬೇಕಂದ್ರೆ ಮನೋಬಲ ನಮಗ್ ಬರ್ಬೇಕಾಗಿತ್ತಂದ್ರೆ ಧ್ಯಾನಕ್ಕೆ ಕೂಡು. ಧ್ಯಾನ ಅಂದ್ರೆ ಸುಮ್ಮನೆ ಯಾವುದೇ ತರದ ಆಲೋಚನೆಗಳಿಗೆ ಅವಕಾಶ ಕೊಡದಂಗೆ ಸುಮ್ಮನೆ ಇರಿಸುವುದು. ಮನಸ್ಸನ್ನು ಎತ್ತು ಹರಿದಂಗೆ ಮನಸ್ಸನ್ನು ಸುಮ್ಮನೆ ಇರಿಸು. ವಾಸನಾದಿಗಳು ಬೆನ್ನು ಹತ್ತಿ ಹೋಗಿ ಎಲ್ಲ ಇದ್ದ ಸಮಾಧಾನ ಕೆಡಿಸ್ಕೊಂಡು ಸತ್ವ ಎಲ್ಲ ಕಳ್ಕೊಂಡ್ಬೇಕು. ದುರ್ಬಲ ಆಗ್ಬಿಟ್ಟೈತೆ ಮನಸ್ಸು. ಮನುಷ್ಯನ ದೌರ್ಬಲ್ಯನ ಎಲ್ಲದಕ್ಕೂ ಕಾರಣ. ಬರೀ ಶರೀರ ಇದ್ದಷ್ಟು ಮಾಡ್ಕೊಂಡ್ರಿ ನಾವು ಮನಸ್ಸು ಇದನ್ನು ಮದಕ್ಕೆ ಮಹತ್ವ ಕೂಡ ಹೆಚ್ಚು. ಹೌದಿಲ್ಲ? ಮನಸ್ಸು ಪ್ರಬಲ ಇತ್ತಂದ್ರೆ ಶರೀರ ತಾನಿಂತಾನ ಸುಧಾರಣೆ ಆಕೈತಿ. ಮನುಷ್ಯನ ದೌರ್ಬಲ್ಯ ಕಳ್ಕೋದನ್ನ ಮೊದಲು ಕಳ್ಕೋಬೇಕಂದ್ರೆ ಈ ಅಭ್ಯಾಸ ಮಾಡೋ ದಿನನಿತ್ಯ ಈ ಕ್ರಮ ಇಟ್ಕೋನಿ.
ಧ್ಯಾನ ಕುಂಡ್ರ ಕಲಿ. 5-5 ನಿಮಿಷದಿಂದ 10-10 ನಿಮಿಷ 20 ನಿಮಿಷ ಧ್ಯಾನ ಕುಂತ್ಕೊಂಡು ರೂಢಿ ಮಾಡಕ್ಕಲ್ಲ. ಅಂತ ಪವರ್ ನಿನ್ನಲ್ಲಿ ಬರ್ತದ. ಅದನ್ನು ಮಾಡಕ್ ತಯಾರಿಲ್ಲ ನಾವು. ಅದು ಹಂಗ ಉಡಿಯಾಡ್ತೈತೆ, ಹಂಗಾಗಿ ಮುಕ್ಕಳು ಸುಟ್ಟು ಬೇಕಿ ಏನ್ ಮಾಡಿರೋ ಸನ್ಮಂತಿಲ್ಲ. ನೀ ಸುಮ್ಮನೆ ಇದ್ದು ಒಮ್ಮೆ ಅನುಭವ ಮಾಡಿದಂದ್ರೆ ನೀ ಮಾಡ್ಬೇಕನ್ನೋ ಭಾವ ಬರೋದ ಇಲ್ಲ ನಿನಗೆ. ಏನೂ ಉಪಯೋಗ ಇಲ್ಲ ಮಾಡೋದ್ರಿಂದ ಅನ್ನೋದು ನಿನಗೆ ಹೊಳಿತೈತಿ. ಸುಮ್ಮನೆ ಇರುವುದ್ರಾಗ ಲಾಭ ಐತಿ, ಮತ್ತೇನಾರ ಮಾಡೋದ್ರಾಗ ಲಾಭ ಇಲ್ಲ ಅನ್ನೋದು ನಿನಗೆ ಹೊಳ್ಯಾಕೈತಿ ಅಂದ್ರೆ ಏನೂ ಮಾಡಕ್ ಹೋಗಲ್ಲ ತೆಗಿದ ಮನಸ್ಸು. ಅದ ಅಭ್ಯಾಸ ಅಲ್ಲೇ ಉಳಿತಾನ, ನಾವು ತನ್ನೊಳಗ ತಾನು ನೋಡ್ಕೊತಾನ. ಸುಮ್ಮನೆ ಇದ್ದ ನೋಡ್ಕೋಬೇಕಾಗಿತ್ತು ನಮ್ಮೊಳಗೆ ಏನೈತೆ ಅನ್ನೋದು. ಹೌದಿಲ್ಲ? ನಾವು ಹೊರಗೆ ಓಡಾಡ್ತೀವಿ, ಹಂಗೆ ಬಳಲ್ತೈತಿ ಮನಸ್ಸು. ಅದ್ರಾಗೈತಿ ಇದ್ರಾಗೈತಿ ವಾಸನ. ಅಜ್ಞಾನದಿಂದ ಇವೆಲ್ಲ ಉಂಟಾಗ್ಯವು ವಾಸನೆಗಳು. ಬಾಹ್ಯದಲ್ಲಿ ವಿಷಯ ವಸ್ತುಗಳಲ್ಲಿ ಸುಖ ಸಿಗ್ತೈತೆ ಅನ್ನೋ ವಾಸನೆಗಳು ತಪ್ಪು ತಿಳುವಳಿಕೆಯಿಂದ ಅಜ್ಞಾನದಲ್ಲಿ ಇವೆಲ್ಲ ಉಂಟಾಗ್ಯವು. ಅದಕ್ಕೆ ಆ ಅಜ್ಞಾನವನ್ನು ಕಳ್ಕೊಂಡಾಗ ಈ ವಾಸನೆಗಳೆಲ್ಲ ಕ್ಷೀಣಕ್ಕವು. ಅದಕ್ಕೆ ಅಜ್ಞಾನವನ್ನು ಕಳ್ಕೊಳ್ಳೋ ಸಂಬಂಧ ನಮ್ಮ ಬಗ್ಗೆ, ಎದರ ಬಗ್ಗೆ? ನಮ್ಮ ಬಗ್ಗೆ ಅಜ್ಞಾನ ಅದ. ನಾವು ಯಾರಿದ್ದೇವನೋ ತಿಳ್ಕೊಂಡಾಗ ಇದು ಎಲ್ಲ ವಾಸನೆಗಳೆಲ್ಲ ಕಡಿಮೆ ಕೊಂತ. ಈ ಅಭ್ಯಾಸದಾಗ ತೊಡಗಿ ನೀವು ಧ್ಯಾನ ಕೂಡ್ಬೇಕಾಗ್ತೈತಿ. ನಮ್ಮನ್ನು ನಾವು ತಿಳ್ಕೊಬೇಕಾತಂದ್ರೆ ಬರೀ ಮಾತಾಡೋದ್ರಿಂದ ಇದಾಗುದಿಲ್ಲ. ನಾವು ಯಾರಿದ್ದೇವನೋ ಅನುಭವ ನಮ್ಗೆ ಆಗ್ಬೇಕಾತಂದ್ರೆ ನಿರಂತರ ಈ ಧ್ಯಾನದ ಅಭ್ಯಾಸದಾಗ ತೊಡಗು. ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತಾರೆ ಅದಕ್ಕೆ. ಸರಸ್ ಬಿಡೋದನ್ನು ಹೊರಗೆ ಓಡಾಡೋ ಮನಸ್ಸನ್ನ ಏನು ಸರಸೋದ ಪ್ರತ್ಯಾಹಾರ. ಹೊರಮುಖ ವೃತ್ತಿ ಬಂದ್ ಮಾಡಿ ಒಳಮುಖ ಆಗೋದು ಪ್ರತ್ಯಾಹಾರ. ಅವಾಗ ಧ್ಯಾನ ನಡೀತೈತಿ. ಅಭ್ಯಾಸ ಒಂದು ಅಷ್ಟಷ್ಟ ಟೈಮ್ ಮಾಡಿ ಬಂದ್ ಮಾಡಿ ಕದಾಕಿ ಯಾವಕ್ಕೂ ಒಳಗೆ ಅವಕಾಶ ಕೊಡ್ದಂಗ, ಮನಸ್ಸಿಗೆ ಯಾವುದೇ ಥರದ ಆಲೋಚನೆಗಳು ಬರ್ದಂಗೆ ಬಂದ್ ಮಾಡವನ್ನೆಲ್ಲ. ಬಂದ್ ಮಾಡ್ತೀವಲ್ಲ, ಯಾರು ಬಂದ್ಗಿಂದಾರ ಬಿಡ, ತುಡುಗರು ಹುಳ ಪುಡಿ ಬಂದವ್ ಬಂದ್ ಮಾಡ್ತೀಯಲ್ಲ, ಬಾಗಲ ಕಿಡಿಕಿ ಎಲ್ಲ ಬಂದ್ ಮಾಡ್ತಿಲ್ಲ, ಹಂಗೆ ಇವನು ಬಂದ್ ಮಾಡಕ್ ಕಲಿ. ಹೌದಿಲ್ಲ? ಬಂದ್ ಮಾಡಿ ನೋಡ್ಕೋ ಅಲ್ಲಿ ಏನೈತಿ ಅನ್ನೋದು. ಆ ಪ್ರಯತ್ನ ನಾವು ಮಾಡೋದಿಲ್ಲ. ಏನಾರ ಸಪ್ಪಳಾದ್ಮೇಲೆ ಹೊರಗೆ ಹೋಗ್ತೀವಿ. ಹೌದಿಲ್ಲ? ಏನ್ ನೋಡ್ಬೇಕ? ಬರೇ ಆ ವಾಸನೆ ಒಳಗೆ ತುಂಬಿಕೊಡ್ಬೇಕೈತಿ. ಹಠದಿಂದ ಕೆಲಸ ಆಗುದಿಲ್ಲ, ವಿಚಾರದಿಂದ ಇದನ್ನು ನಾವು ಸುಮ್ಮನೆ ಮನಸ್ಸು ವಿವೇಕದಿಂದ, ವಿವೇಕದ ಬಂದೋಬಸ್ತಿ ಬೇಕು. ಅದಕ್ಕೆ ವಿವೇಕದ ಸನ್ನೆ ಬೆರೆಸಿ ನೋಡು ಅಂತ. ಹೊರಗೇನು ಮಾಡೋದಾಗ ಉಪಯೋಗ ಇಲ್ಲ. ಅದಕ್ಕೆ ಬಲ್ಲವರು ಏನು ಮಾಡಿದ್ರು ಏನು ಲಾಭ ಇಲ್ಲ ಅನ್ನೋದು ಗೊತ್ತಾಗಿ ಬಂದ್ ಮಾಡೋದನ್ನ ಮನಸ್ಸು. ಸುಮ್ಮನಿರು ಮನವೇ, ಸುಮ್ಮನಿದ್ದರೆ ನೀನೇ ಬ್ರಹ್ಮನಿರುವೆ, ಸುಮ್ಮನಿದ್ದೇನೆಂಬ ಹಮ್ಮ ನಡೆದು ಸುಮ್ಮನಿರುವಂತ ಆ ಭಾವ ಸಹಿತ ಕೈ ಬಿಟ್ಟಿರ ಕಲಿ ಅಂತ. ಅದ ಅಭ್ಯಾಸ ನಾವು ಮಾಡಬೇಕಾಗಿತ್ತು. ನಿರಂತರ ಈ ಪ್ರಯತ್ನದೊಳಗೆ ತೊಡಗಬೇಕು. ಅಂದಾಗ ನಮಗೆ ನಾವು ಯಾರಿದ್ದೇವೋ ಅನುಭವ. ಅವಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ ತಗೊಂಡಾಗ ನಾವು. ಇಲ್ಲ ಹಂಗೆ ಅದ ಮನುಷ್ಯನ ಬೆನ್ನು ಹೆಚ್ಚಿ ಅದನ್ನ ಮಾಡೀನಿ ಇದನ್ನ ಮಾಡೀನಿ, ಏನ್ ಮಾಡಿರಿ ಏನಾಗಿತ್ತು ನೋಡಿ ಜಗತ್. ಎಲ್ಲರೂ ಒಂದು ಅಡೇ ಮಾಡ್ತಾವ ಜಗತ್ನಾಗ. ಏನಾಗೈತಿ ನೋಡ್ಕೋದನ್ನ ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾದ್ರೆ ಅನುಭವ ತಗೊಂಡ್ರಿಲ್ಲ. ತಿಳಿದವರೆಲ್ಲ ವಿವೇಕವಂತರು. ಅವಿವೇಕಿ ಏನಾರ ಮಾಡಬೇಕು ಅನ್ನೋದಾಯ್ತು. ಅದನ್ನ ಮಾಡಿದ್ದು ಏನಾಗೈತಿ ನೋಡು, ಏನು ಉಳ್ದೈತಿ ನೀ ಮಾಡಿದ್ದೆ, ಅದರಿಂದ ಏನಾಗೈತಿ? ದನೂ ಆಗೈತಿಲ್ಲ. ಏನಾರ ಮಾಡೋದ್ರಿಂದ ದನು ಹೋಗ್ತೈತಿ, ದನು ಹೋಗ್ತೈತಿ. ದನು ಆಗುವುದ ಮಾಡಿದ್ ನೀನು. ನಮಗೀಗ ದನು ಆಗದಂಥದ್ದನ್ನು ಹೊಂದಬೇಕಾಗಿತ್ತು, ದನು ಆರಿಸ್ಕೋಬೇಕಾಗಿತ್ತು. ಅದೊಂದು ದನು ಆಗುವ ವ್ಯವಹಾರ ಬಿಡೋದನ್ನ. ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಭೋಗದಿಂದನ ದನು ಆಗಿತ್ತು. ಅದನ್ನು ತ್ಯಾಗ ಮಾಡ, ಆ ವಾಸನ ತ್ಯಾಗ ಮಾಡಿದಾಗ ನಿನಗೆ ದನು ಎಂದೂ ಆಗುದಿಲ್ಲ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ಆಗ್ಬೇಕಾತಂದ್ರೆ ಪೂರ್ಣ ಅದರ ಬಗ್ಗಿನ ಆಸಕ್ತಿನ ತೆಗೆದಾಗ ಸ್ವಲ್ಪ ಉಳಿಯದಂತೆ ವಾಸನೆಗಳನ್ನ ನಾಶ ಮಾಡ್ಕೊಂಡಾಗ ನಿನಗೆ ಸ್ವಲ್ಪವೂ ದುಃಖ ಇಲ್ದಂಗೆ ಆಕೈತಿ. ಅದನ್ನು ನಾವು ಮಾಡಬೇಕಾಗಿದೆ ಪ್ರಯತ್ನಗಳಿಗೆ ಆಂತರಿಕವಾಗಿ. ಶಾರೀರಿಕ ಶರೀರದ ಚಟುವಟಿಕೆ ಅದನ್ನ ಮಾಡ್ಕೊಂತ ಇರೋದು ಶರೀರ ಆರೋಗ್ಯ ಇರ್ತೈತಿ.
ಮನಸ್ಸನ್ನ ಆರೋಗ್ಯ ಇಟ್ಕೋಬೇಕಂದ್ರೆ ಮನಸ್ಸನ್ನು ಸುಮ್ಮನೆ ಇರ್ಸಕ್ಕಲ್ಲಿ ಅದು ಮನಸ್ಸು ಸ್ಥಿತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ಬೇಕು, ಶರೀರ ಗತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ಬೇಕು. ಶರೀರ ಚಲನವಲನ ಹಾಕುವಂತ ಇರಲಿ, ಮನಸ್ಸು ಚಂಚಲ ಆಗದಂಗೆ ಮನಸ್ಸನ್ನು ನಿಲ್ಲಿಸೋದು. ಆ ಅಭ್ಯಾಸ ಯುಕ್ತಿಗಳನ್ನ ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸನ ಮಾಡಿ ಅದು ಗಟ್ಟಿ ಆದಾಗ ಅದು ಉಳಿತೈತಿ. ಏನು ಆ ವಿವೇಕದ ಯುಕ್ತಿಗಳೇನದವಲ್ಲ ಅವನು ಮನನ ಮಾಡೋದ್ರಿಂದ ಅದನ್ನ ಹತೋಟಿ ಒಳಗೆ ಇಟ್ಕೊಳಕ್ ಬರ್ತೈತಿ. ಯಾಕೆ ಅಡ್ಡ ಹೇಳ್ತಿ ಮನಸ್ಸು, ಯಾಕೆ ಹಂಗ ತಿರುಗ್ತಿ ಕೆಲ್ಸಿಲ್ಲ, ಏನ್ ಲಾಭ ಮಾಡ್ಕೊಂಡೆ? ಆಯುಷ್ಯ ಎಲ್ಲ ಇದ್ರಾಗ ಕಳೆದಿಲ್ಲ, ಅದನ್ನ ಮಾಡೀನಿ ಇದನ್ನ ಮಾಡಿ ಏನ್ ಮಾಡಿದ್ರೆ ಲಾಭ ಐತಿ? ಸುಖಿಗಳಾದವರೆಲ್ಲ ಏನ್ ಮಾಡಿದ್ರೆ ನೋಡ್ಕೋ. ಎಲ್ಲ ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾದ್ರೆ ಲಾಭ ತಗೊಂಡ್ರಿಲ್ಲ ಅವ್ರು. ಜನ್ಮ ಜನ್ಮಾಂತರ ಮಾಡ್ಕೊಂತ ಬಂದಿ, ಅದರಿಂದ ಏನೂ ಲಾಭ ಆಗಿಲ್ಲ. ಇದೊಂದು ಜನ್ಮದಾಗರ ಸುಮ್ಮನೆ ಇರಕ್ ಕಲಿ. ಇದನ್ನ ನಾವು ಕಲಿಬೇಕಾಗೈತಿ. ಇದ್ದು ತೋರಿಸಿದ್ರು ಇರಾಕ್ ಬರುದಿಲ್ಲ ಅಂದ್ರೆ ಹೆಂಗ್ರಿ? ಮಹಾತ್ಮರಿದ್ದು ತೋರಿಸಿದ್ರಲ್ಲ. ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಜಗತ್ತಿನೊಳಗಂದ್ರೆ ಮನಸ್ಸನ್ನು ಸುಮ್ಮನೆ ಇರಿಸುವುದು. ಅದರಷ್ಟು ಲಾಭ ಮತ್ತೆ ಅದ್ರೊಳಗೂ ಇಲ್ಲ. ಏನ್ ಮತ್ತೆ ವ್ಯವಹಾರ ಹೆಂಗೆ ನಡಿಬೇಕು ಅಂದ್ರೆ ನಡಿವಲ್ದು, ಹಾರಿಗಿಡದು ಹೋಗೋದು, ಅದೇ ಅದಕ್ಕೆ ಬೇಕಾಗಿತ್ತು ನೀನು. ಅದೇ ಅವಶ್ಯ. ನಿನಗೆ ಆರಾಮಿರೋದು ಬೇಕಾಗಿತ್ತು, ಏನ ವ್ಯವಹಾರ ನಡೀದು ಬೇಕಾಗಿತ್ತು? ಮಾಡಿ ಏನು ಆರಾಮಿರ್ತೀನಿ? ಅದನ್ನ ಮಾಡಿ ದನದಿನಿ. ಏನ್ ಎಲ್ಲ ಬಂದ್ ಮಾಡೋದು ನೀನು. ಇಷ್ಟು ದಿನ ಗೊತ್ತಿಲ್ಲಲ್ಲೇ ಮಾಡಿದಿ, ಇನ್ನು ಗೊತ್ತಾಗೈತಿ, ಬಂದ್ ಮಾಡಿ ಅದ್ರ ಲಾಭ ತಗೋ. ಮತ್ತು ಇನ್ನ ಮುಕ್ಕಳಿಸ್ಬಿಟ್ಟು ಬೇಕಿನಂಗೆ ಅದನ್ನ ಮಾಡೀನಿ ಇದನ್ನ ಮಾಡೀನಿ, ಅಲ್ಲಿ ಅಲ್ಲೇ ಇಲ್ಲಿ ಯಾಕೆ? ಅದನ್ನ ನಿಲ್ಲಿಸೋದನ್ನ ಮನಸ್ಸನ್ನು, ಹರಿದಾಡು ಮನಸ್ಸನ್ನು ಮಚ್ಚಿಲೆ ಹೊಡೆದು ನಿಲ್ಲಿಸೋ ಜ್ಞಾನ. ನಿಲ್ಲಿಸೋದನ್ನ. ಯಾಕೆ ಮಂಗ್ಯ ಅಂತ ಮನಸ್ಸು ಯಾಕೆ ತಿರುಗ್ತಿ ಕೆಲ್ಸದಿಂದ ಅಲ್ಲೇ ಇಲ್ಲಿ, ಅದ್ರಾಗೈತಿ ಇದ್ರಾಗೈತಿ? ಅದೇ ವಾಸನೆ ಕಟ್ಕೊಂಡು ಹಿಂದಿನ ಜನ್ಮದ ವಾಸನೆಗಳ ಪ್ರಾಬಲ್ಯದಿಂದ ಅದು ಹಂಗೆ ಮಾಡ್ತತಿ. ಏನು ಅದು ರೂಢಿ ಆಗಿಬಿಟ್ಟೈತಿ, ಅದಕ್ಕೆ ಅಭ್ಯಾಸ. ಅದಕ್ಕೆ ಮನಸ್ಸನ್ನ ಹತೋಟಿ ಒಳಗೆ ಇಟ್ಕೊಳ್ಳೋ ಪ್ರಯತ್ನ ಮಾಡ. ಮಹಾತ್ಮರೆಲ್ಲ ನಿರಂತರ ಪ್ರಯತ್ನ ಮಾಡಿದ್ರಲ್ಲ. ಏನೇ ಎಷ್ಟು ಜನ್ಮ ಕಣ್ಣು ಕಿಸ್ಕೊಂಡು ಕೂತಿದ್ದವ ನಮ್ಮ ಅಪ್ಪ. ಅದಕ್ಕಾಗಿ ಹತೋಟಿ ಒಳಗೆ ಇಟ್ಕೋಬೇಕು. ಜ್ಞಾನದಿಂದ ನಿಜವಾದ ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಮನಸ್ಸಿನ ಹರಿದಾಟ ಎಲ್ಲ ಬಂದಕ್ಕೈತಿ ನೋಡಿ. ಬಾಕಿದ ಏನ್ ಮಾಡಿದ್ರು ಕೆಲಸ ಆಗೋದು. ನಿನ್ನ ನಿಜವನ್ನು ನೀ ತಿಳ್ಕೊಂಡಾಗ, ನೀನ್ ಯಾರಿದ್ದಿ ಅನ್ನೋದು ನಿನ್ಗೆ ಅನುಭವಕ್ಕೆ ಬಂದಾಗ ಮನಸ್ಸಿನ ಹರಿದಾಟ ಎಲ್ಲ ಬಂದಕ್ಕೈತಿ. ಅದನ್ನು ಮನದಟ್ಟು ಮಾಡ್ಕೊಡ್ಬೇಕಾಗೈತಿ ಮನಸ್ಸಿಗೆ. ಶ್ರವಣ ಮನನ ನಿಧಿಧ್ಯಾಸನದ ಮೂಲಕ ಇದ ಸಾಧನ. ಅದಕ್ಕೆ ನಮ್ಮ ಬಗ್ಗೆ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ನಿರಂತರ ಮಾಡೋದ್ರಿಂದ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳಕ್ ಬರ್ತೈತಿ. ಅಭ್ಯಾಸೇನ ವೈರಾಗ್ಯೇನ ನಿಗ್ರಹಿತೆ ಮನಃ. ಸತತ ಈ ಆತ್ಮ ವಿಚಾರದ ಅಭ್ಯಾಸದಿಂದ ನಮ್ಮಲ್ಲಿ ನಾವು ಮಾಡೋದೆಲ್ಲ ವ್ಯರ್ಥಪ ಇದು ಅಂತ ಅನಿಸ್ತದೆ. ಮುಂಜಾನೆ ಮಠ ಸುಳ್ಳ ವೇಳೆ ಕಳೆದಿವಲ್ಲೋ ಅಂತ. ಅದು ಮಾಡ್ಬೇಕಲ್ಲ ನಾವು. ಗೊತ್ತಾಗುದಿಲ್ಲ ನಮ್ಗೆ, ಅಜ್ಞಾನ ನಮಗೆ ಹೊಳೆ ಕೊಡೋದಿಲ್ಲ. ಮತ್ತು ತಡೆಯಲಿಕ್ಕೆ ಅಜ್ಞಾನದೊಳಗೆ ಬಿದ್ದು ಏನಾರು ಮಾಡ್ಕೊಂತ ಹೋಗಿ ಅದ್ರ ಫಲ ಉಣ್ಬೇಕಾಗ್ತದೆ. ಅದಕ್ಕೆ ಇಂತಹ ಸಂಘ ಬಿಡಬಾರ್ದು ಅಂತ. ಯಾವಾಗ ಮಹಾತ್ಮನ ಸಂಘದಾಗಿದ್ರೆ ಏನಾರ ಅದನ್ನ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳಕ್ ಬರ್ತೈತೆ. ಇಲ್ಲ ಅಂದ್ರೆ ಸಂಘ ತಪ್ತೀವ ಅಂದ್ರೆ ಜಡಬುದ್ಧಿ ಜಡ ಸಂಘ ಮಾಡಿ ಅಲ್ಲಿ ಹತೋಟಿ ಒಳಗೆ ಇಟ್ಕೊಳಕ್ ಆಕೈತಿ ನಿನಗೆ. ಅದ್ರಾಗ ಕಾಲ ಕಳಿತಿಯಲ್ಲ, ಅಲ್ಲೇ ಹೋಗಿ ಉಂಡು ನೀರು ಉಗುಳೋದ್ರೊಳಗೆ ಎಲ್ಲಿ ಸಾಧ್ಯ ಆಗ್ಬೇಕು ಹೇಳಿ? ಸ್ವಲ್ಪ ಸಮಯ ಕೂಡ ವ್ಯರ್ಥ ಕಳಿಬಾರ್ದು. ಮಾಡೋದ್ರಿಂದ ನಿನಗ ಹಾನಿ ಅದ. ನೀನು ಅಧೋಗತಿಗೆ ಒಯ್ತಿತ್ತು, ವ್ಯರ್ಥ ಕಳಕತ್ತೆ. ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ. ನೀನು ಆಯುಷ್ಯದೊಳಗೆ ವೇಳೆ ಸುಳ್ಳ ಕಳೆದಿಲ್ಲ, ನೀನು ಇದು ಲಾಭ ಮಾಡ್ಕೊಳ್ಳಿಲ್ಲಲ್ಲೋ, ನಿನ್ನ ಕಡೆ ಲಟ್ಕೊಳ್ಳಿಲ್ಲ. ಮಹಾತ್ಮರು ಹೇಳಿದಂತ ವಿಚಾರಗಳನ್ನು ಕೇಳಿಲ್ಲಲ್ಲ, ಅದನ್ನ ಮನನ ಮಾಡ್ಲಿಲ್ಲಲ್ಲೋ, ವೇಳೆ ಎಲ್ಲ ವ್ಯರ್ಥ ಹೋತಲ್ಲೋ. ಗೊತ್ತಾಲಿಲ್ರಿ ನಮಗವಾಗ. ಎಲ್ಲ ಕೈ ಕೊಟ್ಟು ಆದ್ಮ್ಯಾಗ ಬುದ್ಧಿ ಬಂತಂತ. ಯಾಕ್ರಿ ಎಲ್ಲ ವಾದವಲ್ಲೋ, ನೀ ಅವಲಂಬನೆ ಮಾಡಿದ್ದು ನಂಬಿದ್ದೆಲ್ಲೋ. ಭಾಳ ನಂಬಿನ್ರಿ ನಾವಿನ್ನೆಲ್ಲ. ಎಲ್ಲ ಕೈ ಏನು ಮೋಸ ಆಯ್ತು, ಹೇಳಿದ್ದು ಗೊಳಿಲಿಲ್ರಿ ನಮಗವಾಗ. ವ್ಯರ್ಥ ಹೋತಲ್ಲ, ನಾನು ಜೀವನ ಎಲ್ಲ ಹಾಳು ಮಾಡ್ಕೊಂಡೆಲ್ಲ. ಇದ್ರ ಬೆನ್ನ ಹತ್ತಿ ಹಾಳಾಗೋದ್ರ ಬೆನ್ನ ಹತ್ತಿ ನೀನು ಹಾಳಾಗೋದು. ಯಾವಾಗಲೂ ಇದ್ದದ್ರ ಕಡೆ ಎಲ್ಲ
ಅದನ್ನ ಲಕ್ಷಿಸಿನ ಅನುಭವಿಗಳು ನಮಗೆ ಎಚ್ಚರಿಕೆ ಕೊಡುವಂತ ಬಂದ. ನೀ ಯಾವಾಗಲೂ ಇದ್ದ ವಸ್ತುಪ, ನೀನ ಸುಖ ಸ್ವರೂಪ ಇದ್ದಿ, ನಿನ್ನ ಕಡೆ ಲಕ್ಷ ನಿನ್ನಲ್ಲಿ ತೋರೆಡುಗುವಂಥವು ಏನದಾವ ಅವೆಲ್ಲ ಇದಕ್ಕಿದ್ದಂಗೆ ಇರೋದಿಲ್ಲ ಅವು. ಅದ್ರ ಕಡೆ ಲಕ್ ಕೊಡಕ್ ಹೋಗ್ಬೇಡ. ಇದ್ದ ವಸ್ತು ಯಾವ್ದೈತಿ ಅದ್ರ ಕಡೆ ತೋರೆಡುಗೋದ್ರ ಕಡೆ ಲಕ್ ಕೊಡಕ್ ಹೋಗ್ಬೇಡ. ಎಷ್ಟು ಎಚ್ಚರಿಕೆ ಕೊಟ್ಟರು ಮತ್ತು ಈ ತೋರಿಕೆ ಕಡೆನ ಇಂದ್ರಿಯಗಳ ಮೂಲಕ ಅವುಗಳ ಹೆಣಿಕೆ ಹಾಕಿ ತೋರಿಕೆ ವ್ಯವಹಾರದೊಳಗ ಕಾಲ್ ಕಳಿಸ್ತಪ್ಪ ಅದಕ್ಕೆ ಬಂತು. ಅವು ಇದ್ದ ವಸ್ತುವನ್ನು ಅನುಭವ ಮಾಡ್ಲಿಕ್ಕೆ ಅಸಮರ್ಥ ಅದಾವ. ಯಾವ ಇಂದ್ರಿಯಗಳಿಗೂ ಸಾಧ್ಯ ಇಲ್ಲ, ಮನಸ್ಸಿಗೂ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನು ಬಂದ್ ಮಾಡೋದನ್ನು ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ ಶಮೆ ದಮೆ ಅಂತಾರೆ. ಅವಾಗ ಇದ್ರ ಅಭ್ಯಾಸ ಮಾಡಕ್ಕೆ ನಮಗೆ ಬರ್ತದೆ. ನಿರಂತರ ಪ್ರಯತ್ನ ಮಾಡಿದಾಗ ಶಮೆ ದಮೆಗಳು ಬರ್ತಾವ. ನಮ್ಗೆ ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೊಳಕ್ ಅವಾಗ ಇದ್ರ ಅಭ್ಯಾಸ ಮಾಡಕ್ ಬರ್ತದೆ. ನಮ್ಗೆ ಮನುಷ್ಯನ ನಿಗ್ರಹ ಇಲ್ಲ, ಇಂದ್ರಿಯ ನಿಗ್ರಹ ಇಲ್ಲ. ಹಂಗ ಓದೋದು ಹೇಳೋದು ಕೇಳೋದು ಮಾಡಿ ಸಿಕ್ಕಂಗ ಮಾಡಿದ್ರೆ ಏನಾಗೈತೆ ಪರಿಸ್ಥಿತಿ? ಏನ್ ಲಾಭ ಮಾಡ್ಕೊಂಡ್ರಿ? ಸ್ವಲ್ಪ ನಿಲ್ಲಿಸು ಮನಸ್ಸನ್ನು, ಹರಿದಾಡು ಮನಸ್ಸನ್ನು, ಎತ್ತು ಹೋಗದಂಗ ನೋಡೋದು. ಅದನ್ನ ಅನುಭವ ಮಾಡ್ಬೋದು. ಮನಸ್ಸು ಹರಿದಾಟ ಬಂದಾದಾಗ ಏನ್ ಇರ್ತೈತಿ ಅನ್ನೋದು ನಿನಗೆ ಗೊತ್ತೈತೆ. ನಿನ್ನಲ್ಲಿ ಐತೆ ಆ ವಿವೇಕ, ಜಾಗೃತಿಗೊಳಿಸ್ಬೇಕು. ಜಗತ್ತು ಮತ್ತು ಜಗತ್ತಿನ ವಿಷಯಗಳ ಬಗ್ಗೆ ವೈರಾಗ್ಯವಿರಲಿ. ಸಾಧಕನಾದವನು ಎಲ್ಲ ದೌರ್ಬಲ್ಯಗಳನ್ನು ಮೀರಿದವನಾಗಿರಬೇಕು. ಹೌದು, ಎದಕ್ಕೂ ಪಸಿಗೆ ಬೀಳಬಾರದು. ದುರ್ಬಲ ಮನಸ್ಸು ಪಸಿಗೆ ಬೀಳ್ತೈತಿ, ನೋಡಿದ್ದಕ್ಕೆ ಹೋಗಿ ಬಿಡ್ತೈತಿ. ಅದು ನನಗೂ ಅದು ಬೇಕಂತ ಮನಸ್ಸಿನ ಅಂತಂದ್ರೆ ಹೋದ ಮನಸ್ಸು ದುರ್ಬಲ ಆಗೈತಿ. ಹಕೀಕತೆ ಗೊತ್ತಿಲ್ಲ ಅದಕ್ಕೆ. ಕಂಟಿನ್ಯೂ ಇಲ್ಲ ಯಾವ್ದಾರ ಜನ್ಮದಾಗ ಹಂಗ ಬಾಯಿ ತೆಗಿತಲ್ಲ. ಹಾಗ್ರಿ ರೂಪ ನೋಡಿದ ಕೂಲೆ, ಗಾಯನ ಕೇಳಿದ ಕೂಲೆ, ರುಚಿ ನೋಡಿದ ಕೂಲೆ, ವಾಸನೆಗೆ ಸ್ಪರ್ಶಕ್ಕೆ ಆಹಾ ಅಂತೀಯಲ್ಲೋ. ನಿನ್ನಿಂದ ಬಂದದ್ದು ಅದು. ಯಾವುದೇ ಇಂದ್ರಿಯ ಸಂಪರ್ಕ ಹೋಗದಾಗ ತೋರುವಂತಹ ಸುಖ ಅದು ನಿಂದನ ಅನ್ನೋದನ್ನ ಖಾತ್ರಿ ಮಾಡ್ಕೊ. ಅವುಗಳಲ್ಲೇ ಜರ ಸುಖ ಇದ್ದಿದ್ರೆ ಕಾಯಂ ಇರ್ಬೇಕಾಗಿತ್ತಲ್ಲ. ಅದು ಬ್ಯಾಸರ ಯಾಕಾಕತಿ? ವಿಷಯೇಂದ್ರ ಸಂಪರ್ಕ ಹೋಗದಾಗ ನೀನು ಸುಖ ಇದ್ದಿದ್ರೆ ಅದನ್ನ ಮಾಡ್ಕೊಂತ ಹೋಗ್ಬೇಕಾಗಿತ್ತು. ಅದನ್ನ ಮಾಡಿ ಆರಾಮ್ ಇರ್ಬೇಕಾಗಿತ್ತು. ಬ್ಯಾಸರ ಅಂತ ಯಾಕೆ ಬ್ಯಾಸಂತ ವಿನಿತಿಗೆ ಯಾಕೆ ಬರ್ತಿ? ತಿನ್ನೋದ್ರಾಗಿದ್ರೆ ಅದನ್ನ ಮಾಡೋದು ಸುಖ ಹೊಂದ್ಬೇಕು. ನೋಡೋದ್ರಾಗ ಮಾಡ್ಬೇಕು. ಕೇಳೋದ್ರಾಗಿದ್ರೆ ಅದನ್ನ ಕೇಳ್ಬೇಕು. ಬ್ಯಾಸರ ನಿದ್ದಿಗೆ ಯಾಕೆ ಬರ್ತಿ? ವಾಸನೆ ಶೇಂಟ್ ನಮೂನಿ ಮಾಡಿ ಅದನ್ನ ಸುಖ ಹೊಂದ್ಬೇಕು. ಸ್ಪರ್ಶದಾಗ ಅದ್ರಾಗ ಸುಖ ಇದೆ, ಅದನ್ನ ಬಿಟ್ಟು ಯಾಕೆ ಬರ್ತಿ? ಅದನ್ನ ಒದ್ದಾದ ಹೋಗ್ತೈತಿ, ಅದನ್ನ ಒದ್ದಾದ ನಿಂತೀವಿ. ಅಂದಿಂದ ಅದ್ರಾಗ ಎಲ್ಲೈತಿ? ಎಲ್ಲ ದುಃಖನ ತುಂಬ್ಯದ. ಯಾವುದೇ ವಿಷಯೇಂದ್ರ ಸಂಪರ್ಕ ವಿಚಾರ ಮಾಡೋಲ್ಲೇ ನಾವು ಹಂಗ ಕಣ್ಣು ಮುಚ್ಕೊಂಡು ಹೊಂಟೀವಿ. ಅವ್ರು ಮಾಡ್ದಾರಂತ ನೀನು ಮಾಡ್ತ. ಅದನ್ನ ಮಾಡಿ ಏನಾಗೈತಿ ನೋಡ್ಕೊ. ಮಾಡ್ಕೊತಾನ ಬಂದೇವು ನಾವು. ಅದನ್ನ ಒಬ್ಬರು ನೋಡಿ ಒಬ್ಬರು ಅಂದಾನುಕರಣೆ ಅಂತಾರ. ಗತಾನುಗತಿಕೋ ಲೋಕ ಅಂದು ಒಂದೇನ ನೀಯತೆ ಅಂತ. ಅವನ್ ಮಾಡ್ತಾನ, ನೀನು ಅದರಿಂದ ಏನಾಗೈತಿ ನೋಡ್ಕೊ. ಸ್ವತಃ ನೀ ವಿಚಾರ ಮಾಡಿದ್ರೆ ಹೊಳಿತೈತಿ, ಏನೂ ಲಾಭ ಇಲ್ಲ, ಉಳಿದಿಲ್ಲ ಅದು. ಇಂದ್ರಿಯ ವಿಷಯಗಳ ಸಂಪರ್ಕ ಭೋಗದಿಂದ ತೋರಿದಂತ ಸುಖ ಅದು ಅನಿತ್ಯದಿ, ದುಃಖ ರೂಪಿ ಐತಿ ಅಂತ ಯಾವ ತಿಳಿದಿರ್ತಾನ, ಆ ತಿಳುವಳಿಕೆ ಅವನಲ್ಲಿ ಜಾಗೃತಿ ಇರ್ತೈತಿ. ಅವ ಆ ವ್ಯಾಪಾರ ಬಂದ್ ಮಾಡ. ನತೇಶ್ವರ ಮತ್ತೆ ಬುಧಃ ಬುದ್ಧಿವಂತ. ತಿನ್ನೋದ್ರಾಗೂ ಸುಖ ಇಲ್ಲ, ನೋಡೋದ್ರಾಗೂ ಇಲ್ಲ, ಮೂಸಿ ನೋಡೋದ್ರಾಗೂ ಇಲ್ಲ, ಮುಟ್ಟೋದ್ರಾಗೂ ಇಲ್ಲ, ಕೇಳೋದ್ರಾಗೂ ಇಲ್ಲ. ಹಂಗಾರೆ ಎಲ್ಲೈತಿ? ಇಲ್ಲಿ ಎಲ್ಲ ವಿಚಾರ ಮಾಡಿ ನೋಡಿದಾಗ ಎಲ್ಲವನ್ನು ಅರೆಯದು ನೋಡಲು ಇಲ್ಲಿ ಅನಿಸದ ನೇಹ ಎಲ್ಲಿ ನೆಲೆಸುವುದು? ಹಂಗಾರೆ ಇವುಗಳಲ್ಲಿ ಇಲ್ಲ. ಹಂಗಾರೆ ಎಲ್ಲಿ ಐತಿ? ಅದನ್ನ ನಾವು ವಿಚಾರ ಮಾಡ್ಬೇಕಾಗೈತಿ. ಎಲ್ಲ ಕೈ ಬಿಟ್ಟು ನಿಂತು ನೋಡ್ಕೋ, ಎಲ್ಲಿ ಐತಿ ಅನ್ನೋದು ಗೊತ್ತಾಗೈತಿ. ನಿನ್ನಲ್ಲೇ ಐತಿ ಅನ್ನೋದು ಬೆಳಿತೈತಿ. ಎಲ್ಲಿ ನೆಲೆಸುವುದು? ತನ್ನಲ್ಲಿ. ಅದ ನಿಮ್ ಸುಖ. ರೆಡಿ ಇದ್ದದ್ದಾಯ್ತು. ನೀನು ಸುಳ್ಳ ದನದಿ ಅದ್ರಾಗ ಹೆಣಿಕೆ ಹಾಕಿ ಇದ್ರಾಗ ಹೆಣಿಕೆ. ಎಷ್ಟು ಜನ್ಮ ಹಾಳು ಮಾಡಿಕೊಂಡೆಲ್ಲೋ. ತನು ಅನೇಕವನು ಇತ್ತೆ ಭವಭವನ್ಗಳಲ್ಲಿ. ಈ ಇಂದ್ರಿಯಗಳ ಇದ್ರಾಗ ಸುಖ ಐತೆ ಅಂತ ತಿಳ್ಕೊಂಡ್ರೆ ಆ ಇಂದ್ರಿಯಗಳ ಕೆಟ್ಟ ಆದ್ರೂ ಆ ವಾಸನ ಹೋಗಲ್ಲ ನಿನಗೆ. ಯಾಕ್ರಿ? ಕಣ್ಣು ಕುಡ್ಡಾದ್ರೂ ಏನು ಇಪ್ಪ ನಾನು ಕಣ್ಣ ಕಾಣೋದು ತೋರಿಸ್ರಿ, ನನ್ ಇನ್ನ ಏನು ಆಸೆ ಐತಿ? ಏನ್ ಚಲೋ ಆಯ್ತು ಬಿಡಪ್ಪ, ಹೋಗ್ಲಿ, ಅದು ಕಾಣದಂಗ ಆಯ್ತು, ತಾನಿನ್ ತಾನ ಹೋಗ್ತು ಬಿಡ. ಕುರುಡನ ಮಾಡಯ್ಯ ಅಂದಾರೋದಿಲ್ಲ.
ಹೆಳವಣ ಮಾಡಯ್ಯ, ಎತ್ತು ಹೋಗದಂತೆ ಹೆಳವಣ ಮಾಡಯ್ಯ. ಅಡ್ಡಾಡು ಕಾಲ ಇದು ಹೋತಂದ್ರ ತಿರುಗಪ್ಪ ಹೋಗಂಗಾರ ಬಸ್ ಹತ್ತೋಗ. ಯಾಕ್ರಿ ಬಸ್ ಬಂದತ್ ನೋಡಿ ಹತ್ತೋಗ ಅಂದ್ರ ಏನ್ ಮಾಡುದ? ಅವೆಲ್ಲ ಬಂದಾದ್ವು ಅಂದ್ರೆ ಬಾಳ ಚಲೋ ಆಯ್ತು ಬಿಡು ಮರ, ಸುಮ್ಮನೆ ಕುಂಡ್ರಸಾಕಿದ. ಮೊದ್ಲಿರ್ತ ಸಂಸ್ಕಾರ ಇದ್ರಾಕೈತಿ, ಇಲ್ಲ ಅಂದ್ರೆ ಹಾಗೆ ಚಡಪಡಿಸ್ತೈತಿದ. ಈಗ ಕರ್ಕೊಂಡು ಹೋಗಿ ಕುಂಡ್ರಸಿರು, ನಾನು ಬರ್ತೇನೆ. ಹೌದಿಲ್ಲ? ಎಲ್ಲಾ ಇದು ಮುಗಿದ್ರು ಆಶೆ ಹೋಗುದಿಲ್ರಿ. ಮುದುಕಾದ್ರೂ ಹೋಗುದಿಲ್ಲ. ನೋಡಿ ನಿಕ್ಕರ್ ಯಾವ ಮುದುಕಿ ಕಡಿಮೆ ಆಗೈತಿ ಹೇಳ್ರಿ? 5 ಇಂದ್ರಿಯಗಳ ವಾಸನ ಹಂಗ ಐತದ. ಎಷ್ಟು ಹೇಳಿರು ಕೇಳಿರು, ಎಷ್ಟು ಅನುಲಿ ಉಂಡ್ರು ಖಜ್ಜ ಯಾಕ್ರಿ, ಮತ್ತು ಅದರಾಗ ಹನಿಕೆ ಹಾಕೋತಂತೈತಿ. ಕರ್ಕೊಂಡು ಹೋರು ನನ್ನ ಅಲ್ಲಿ, ನಮ್ಮ ಮನಿಗ್ ಕರ್ಕೊಂಡು ಹೋರು ಅಂತ. ನಿಮ್ ಮನಿ ಅದಲ್ಲ ಯಾಕ್ರಿ, ಅದ ನಮ್ಮ ಮನಿ ಅಂತ ತಿಳ್ಕೊಂಡು ಕುಂತೇನೆ. ಶರೀರ ಇರು ಮನಿ ನಿನ್ನ ಮನಿ ಅಲ್ಲ, ಶರೀರನು ನಿನ್ನ ಮನಿ ಅಲ್ಲ, ನಿನ್ನ ಮನಿ ಅದಲ್ಲ. ತೋರಿಡುವುದು ನಡುಬರ್ಕ ಬಂದದ್ದು, ಯಾವಾಗಲೂ ಇದ್ದದ್ದು ಶಾಶ್ವತವಾದದ್ದು ಯಾವುದಕ್ಕೆ ಅದ ನಿನ್ನ ಮನಿ, ಕೆಡಲಾರದಂಥದ್ದು. ಈ ಮನಿ ಏನ್ ಮಾಡುದಿಲ್ಲ. ಮುಚ್ಚೇನೆಂದರು ಇದಕ್ಕೆ ಕದ ಇಲ್ಲ ನೋಡ ಅಂತ. 9 ತೂತಿಗೆ ಕದ ಇಲ್ಲದ ಹೌದಿಲ್ಲ? ಸೋರ್ತೈತಿ, ಹಂಗ ನಾರ್ತೈತಿ. ಒಂದ ದಿನ ತೊಳಿದ್ ಬಿಟ್ಟು ಗೊಮ್ಮ ಅಂತ ನಾರ್ತೈತಿ. ಮುಚ್ಚೇನೆಂದರು ಇದಕ್ಕೆ ಕದ ಇಲ್ಲ ನೋಡ ಅಂತ ಪದ ಅಂತಿರಿಲ್ಲ? ಯಾವ್ದೋ ಒಂದು ಐತಲ್ಲ ಹಾಡ, ಹೌದಿಲ್ಲ? ಭಜನಿ ಪದ. ಅದನ್ನ ನೋಡ್ಕೋ, ಇದು ನಂದು ಅಂತ ಹಿಡ್ಕೊಂಡು ಕುಂತಲ್ಲ. ಇಲ್ಲಿ ಎಷ್ಟು ದಿನ ಆಗಿಲ್ಲ ಇಲ್ಲಿ ಎದ್ರ ಸಂಬಂಧ? ಇದು ಲಾಭ ಮಾಡ್ಕೋ, ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋ ಸಂಬಂಧ ಇದೆ. ಈ ಶರೀರ ಅದಕ್ಕೆ ಉಪಯೋಗ ಮಾಡ್ಕೋ. ಇದನ್ನ ಅದಕ್ಕಾಗಿ ಬಂದೈತಿ ಇದು ಶರೀರ, ನಿನ್ನ ನಿಜವನ್ನು ನೀ ತಿಳ್ಕೊಳಕ್. ಇಂದ್ರಿಯಗಳ ಮಜಾ ಮಾಡಕ್ಕಲ್ಲ, ಅದ್ರಾಗ ಕಾಲ್ ಕಳೆದ ಶರೀರ ಹಾಳು ಮಾಡ. ಶರೀರ ಯಾಕೆ ದೌಡ ರೋಗಗ್ರಸ್ತರು ಆಕೈತಿ ಅಂದ್ರೆ ಅದ್ರ ಇಂದ್ರಿಯಗಳ ಮಜಾ ಮಾಡಕ್ ಹೋಗಿ. ಹೌದು, ಜೀವನ ಅಂದ್ರೆ ಅದಂತ ತಿಳ್ಕೊಂಡು ಅದಲ್ಲ ನಿನ್ನ ಜೀವನ. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ, ಅದ್ರೊಳಗೆ ಲಾಭದ. ಇದು ಹೊಳಿಬೇಕಲ್ಲ. ಸಾಮಾನ್ಯ ಜನರಿಗೆ ಎಲ್ಲಿ ಹೊಳಿಬೇಕಿದೆಲ್ಲ? ಎಲ್ಲಿ ಒಬ್ಬ ವಿವೇಕವಂತ ಇದ್ರ ಲಾಭ ತಗೋದು. ಮನುಷ್ಯ ಕುಲದ ಜನನದ ಲಾಭ ಎದ್ರೊಳಗೈತಿ? ಭಾಳ ದುಗ್ಗಣಿ ಗಳಿಸೋದು, ಮಜಾ, ಇಂದ್ರಿಯಗಳ ಮಜಾ ಮಾಡೋದ್ರವಾಗಿಲ್ಲ. ನಮ್ಮ ನಿಜ ಸ್ವರೂಪದ ತಿಳುವಳಿಕೆಯನ್ನು ಮಾಡ್ಕೋದ್ರೊಳಗ ಅಂದಾಗ ಮನುಷ್ಯನ ಜನ್ಮ ಬಂದದ್ದು ಲಾಭನೇ ಇಲ್ಲ. ಹಾಳು ಮಾಡಿದ ಪಾಪಕ್ಕೆ ಗುರಿ. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ, ಏನು ಕೊಟ್ಟರೆ ಸಿಕ್ಕಿತಪ್ಪ. ಮಂದಿ ಅಂತ ಸುಳೆ ಮಕ್ಕಳ್ರಿ ಅಂತ ಬೇದಾರ ಮತ್ತೆ. ಹೌದಿಲ್ಲ? ಬರೀ ತಿನ್ನೋದು, ತಿನ್ಕೋದು, ತಿಕ್ಕೋದು, ಇದನ್ನ ಮಾಡಿ ಏನು ಲಾಭ ಮಾಡ್ಕೊಂಡು? ಇದ ವಾಸನ ಬೆನ್ನು ಹೈಕ್ ಮತ್ತು ಅದ ಹುಟ್ಟಿಟ್ಟು ಬರ್ತೀವಿ. ಆ ವಾಸನ ಕಟ್ಕೊಂಡು ಬಂತು ಜನ್ಮ ಅಂತ ತಿರುಗುದು. ಅದಕ್ಕೆ ಇದೇ ವಾಸನ, ಭೋಗ ವಾಸನೆಗಳು ಏನದಾವ ಪೂರ್ಣ ಅವನ ನಾಶ ಮಾಡ್ಕೊ. ಅದ್ರಾಗ ಎರಡಟ್ಟೂ ಲಾಭ ಇಲ್ಲ. ಅದ್ರ ಸಂಬಂಧ ತೀರ್ಬೇಕಾಗೈತಿ. ಯಾಕೆ ನಾವು ದುಃಖ ಪಡ್ಲಿಕ್ಕತ್ತೇವ? ಅದ್ರ ಸಂಬಂಧ ದುಃಖ ರಹಿತ ಆಗ್ಬೇಕನ್ನುವಂಗಿದ್ರೆ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊ, ಸ್ವಲ್ಪ ಉಳಿಯದಂತೆ. ಅದಕ್ಕೆ ಮೋಕ್ಷ ಅಂತಾರೆ, ಮುಕ್ತಿ. ಭೋಗ ವಾಸನೆಗಳು ಯಾವಾಗ ಕ್ಷೀಣಕ್ಕವ ಆವಾಗ ನಿನಗೆ ಮುಕ್ತಿ. ಈ ಮೋಹ ಕ್ಷಯ, ಈ ಮೋಹ ಬಂಧನ ಮಾಡಿದ್ದಾದ ನಿನ್ನ ಮೋಹನ ನಿನ್ನ ಬಂಧನಕ್ಕೆ ಹಾಕಿ. ಅದ ಬೇಡಿ ನಿನಗೆ ಬಂಧನಕ್ಕೆ ಹಾಕುವುದನ್ನ. ಅದರಿಂದ ಬಿಡುಗಡೆ ಆಗ್ಬೇಕನ್ನುವಂಗಿದ್ರೆ ಮೋಹ ಕ್ಷಯ ಮಾಡಬೇಕು. ವಿಷಯಗಳ ಮ್ಯಾಗಿನ ಆಸಕ್ತಿ ಮೋಹ ಏನದಲ್ಲ ಪೂರ್ಣ ತೆಗೆದಾಕ. ನೋಡೋದಿರ್ಲಿ, ಕೇಳುವುದಿರ್ಲಿ, ನೋಡೋದಿರ್ಲಿ, ಮುಟ್ಟೋದಿರ್ಲಿ, ಇದ್ರ ಮ್ಯಾಗಿನ ಪ್ರೀತಿ ಆಸಕ್ತಿ ಏನಾದ ಪೂರ್ಣ ತೆಗೆದಾಕ. ಇದ್ರ ಮ್ಯಾಗ ರಾಗ ಅಥವಾ ಪ್ರೀತಿ ಇತ್ತಂದ್ರೆ ಮತ್ತೆ ನಿನ್ನ ಎಳೆದಾಡ ಕಸ್ತತೆ. ಅಂದ್ರೆ ತುಡುಗುದನ್ನದ ಕೊರಳೊಳಗಿನ ಗುದ್ದಿ ಎಂದದೊಳೆನ್ನನು ಮೂ ಜಗದೊಳೆ ಎಳೆದಾಡ್ತಿವುದು. ಇದರ ರಾಗ ನೋಡುವುದ್ರಾಗ, ಕೇಳುವುದ್ರಾಗ, ನೋಡುವುದ್ರಾಗ, ಮುಟ್ಟುವುದ್ರಾಗ ಐತೆಲ್ಲ. ಇದೇ ನಮ್ಮ ಜನ್ಮಾಂತ ತಿರ್ಗಾಕಸ್ತೈತು. ಇದನ್ನ ಕಳ್ಕೋ. ಇದನ್ನ ವಿಚಾರದಿಂದ ಅದರ ಗೆಳಟ್ಟು ಸುಖ ಇಲ್ಲ ಅನ್ನುವಂತಹ ವಿಚಾರ ನಮ್ಮಲ್ಲಿ ಜಾಗೃತ ಆಗಬೇಕು. ವಿವೇಕದಿಂದ ಆಕೈತಿ ಅದು ಸಾಧ್ಯ. ಅದು ಕೇಳದೇವೆ ಬಿಟ್ಟು ಬಿಡ್ತೇವೆ, ಹೊಳ್ಳೆ ತಿರುಗಿ ಅದನ್ನು ಮನನ ಮಾಡೋದಿಲ್ಲ.
ಮನನ ಮಾಡಿ ಅದನ್ನ ಗಟ್ಟಿ ಮಾಡಿ ಅದನ್ನ ಅನುಭವದಿಂದ ನೋಡ್ಕೊಂಡಾಗ ಎಲ್ಲಿ ಇಲ್ಲಪ್ಪ ನನ್ನಲ್ಲಿ ಐತಿ, ಯಾವ ವಿಷಯದ ಸಂಪರ್ಕ ಭೋಗದಾಗೂ ಇಲ್ಲ ಅನ್ನೋದು ಹೊಳಿತಂದ್ರೆ ಅದರ ಗೊಡವಿ ಕೈ ಬಿಡ್ತಾನ. ಸ್ವಾಭಾವಿಕವಾಗಿ ಅವನಲ್ಲಿ ವೈರಾಗ್ಯ ಬರ್ತದೆ, ಉದಾಸೀನ ಭಾವ ಬಂದ್ಬಿಡ್ತೈತೆ, ಅವ್ನಿಗೆ ಎದುರಾಗೂ ಆಸಕ್ತಿ ಉಳಿದಿಲ್ಲ. ಏನಾರ ಮಾಡ್ಬೇಕು ಅನ್ನೋದು ಉಳಿದಿಲ್ಲ ಈ ಜಗತ್ತಿನಾಗ, ಲಾಭ ಇಲ್ಲ ಅದ್ರಾಗ ಮಾಡೋದ್ರಿಂದ. ಯಾವಾಗಲೂ ರೆಡಿ ಇದ್ದದ್ದೈತಿ, ಏನಾರ ಮಾಡಿ ಅದನ್ನು ಹೊಂದಬೇಕಾಗಿಲ್ಲ. ರೆಡಿಮೇಡ್ ಇದ್ದದ್ದು ಸಿದ್ಧವಾಗಿರ್ತಕ್ಕಂಥ ವಸ್ತು. ಸುಖವನ್ನು ಏನಾರ ಮಾಡಿ ಹೊಂದಬೇಕಾಗಿಲ್ಲ, ರೆಡಿ ಇದ್ದದ್ದನ್ನು ಇದ್ದಕ್ಕಿದ್ದಂಗೆ ಅದನ್ನು ಅನುಭವ ಮಾಡ್ಕೊಂಡು ಉಳ್ಕೋಬೇಕಾಗಿತ್ತು. ನಿನಗಾಗಿ ಸಿದ್ಧವಾಗಿದೆ ಅಂದಾರಲ್ಲ, ರೆಡಿ ಇದ್ದದ್ದೈತು, ಏನಾರ ಮಾಡೋ ಅವಶ್ಯಕತೆ ಇಲ್ಲ. ಏನಾರ ಮಾಡೋಂಗ ನಮ್ಮ ಅದು ಸಿಗೋ ಅನುಭವಕ್ಕೆ ಬರುವುದನೇ ಇಲ್ಲ. ಮಾಡ್ಬೇಕನ್ನೋ ವಾಸನ ಎಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಅನುಭವ. ಸದ್ದ ಬಿಡ, ಎಂದಿದ್ದೇನಂತ ಯಾಕಂತಿ, ಎಲ್ಲ ವಾಸನೆಗಳನ್ನು ನಾಶ ಮಾಡಿಕೊಂಡು ಉಳ್ಕೋ. ಈಗ ಸದ್ದ ಕೈ ಬಿಟ್ರೆ ವಾಸನೆ ರಹಿತ ಅದನ್ನ ಸದ್ದ ಅನುಭವ. ಎಂದಿದ್ದೇನಂತ ಯಾಕಂತೀವಿ, ಸದ್ದ ಬಿಟ್ರೆ ಸದ್ದ ಇದೀವಿ. ನೀನು ನಿತ್ಯ ಪೆಟ್ಟಿನ ಮ್ಯಾಗ ಬಿಡದನ ತಿಳ್ಕೊಂಡ ಇದರಾಗ ಏನೂ ಇಲ್ಲ ಅಂತ ತಿಳಿದ ಕೈ ಬಿಟ್ರೆ ಸದ್ದ ನಿನಗೆ ಅನುಭವ. ಬಿಡುದು ಆಗೋಲ್ದನ ಒಳಗ ಅಷ್ಟು ಸರಳ ಇಲ್ಲ ಅದು ಬಿಡಾಕ. ಬೇಕಾದಂಗ ಹೇಳ್ತೇನೆ ಕೇಳ್ತೇನೆ ಅಂದ್ರೆ ಒಳಗೆ ಹೋಗಿರ್ತಲ್ಲ. ಬಿಡು ಬಿಡು ಪುರುಷತ್ಲೆ ಬಂದು ನಿಂತು ಬಿಡ್ತೈತೆ ಅದು. ಅದ ಬರ್ತೈತಿ ನಾನು ಬರ್ಮಾಡ್ಕೊಳ್ತೈತೆ ಬರ್ರಿ ಅಂತ. ಹೌದಿಲ್ಲ, ಎಲ್ಲಿ ಹೊಕ್ಕಿ ಬಾ ಅಂತೈತೆ ಅದು. ಮತ್ತೆ ಅವು ವಾಸನೆಗಳು ಮತ್ತೆ ಸುತ್ತುವರಿತಾವ ನಮ್ಮ. ಬಿಡು ಬಿಡು ಪುರುಷತ್ಲೆ ಬಿಡುದಿಲ್ಲ, ಅವು ಬೆಂಬತ್ತಿ ಕಾಡ್ತಾವ. ಅವನು ಬಿಟ್ಟೇನಿ ಪಾಯನ್ನೆಲ್ಲ ಹೇಳುದು ಕೇಳುದು ಮಾಡಿ ಬಿಟ್ಟನಿ ಪಾಯನ್ನ ಅನ್ನೋರಾಗೆ ಹಂಗ ಬೆಂತಾವ. ಮತ್ತೆ ಬಿಟ್ಟೇನಂದರು ಬಿಡದಿ ಮಾಯ ಅಂತ. ಬಿಟ್ಟೇನನ್ನೋದು ಬಿಡದಿದ್ದರೆ ಬೆಂಬತ್ತಿ ಕಾಡಿತ್ತು ನೋಡ. ಬಿಟ್ಟೇನನ್ನೋದನ್ನ ಬಿಡದನ್ನು. ಬಿಟ್ಟೇನನ್ನೋದು ಯಾವುದು, ಹಿಡ್ದದ್ದು ಯಾವುದು, ಬಿಡೋದು ಯಾವುದು, ನೀ ನೋಡ್ಕೊ. ನೀ ಯಾರು ಮೊದಲು ನೋಡ್ಕೊ. ನೀ ಹಿಡಿಯವ ಯಾವ್ದಾರ ಹಿಡಿದಿತ್ತು, ಯಾವ್ದಾರ ಬಿಟ್ಟಿದ್ದಿತ್ತು. ನಿನಗೆ ಅದು ಬಿಡಬೇಕು ಅನ್ನೋದಿಲ್ಲ, ಹಿಡಿಬೇಕು ಅನ್ನೋದ. ನೀನಲ್ಲದ್ದು ಅದು. ನಿನ್ನೊಳಗೆ ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ. ಮನಸ್ಸಿಗೆ ಮನಸ್ಸಿಗೆ ಆಗೈತಿ ಅದು, ಅದನ್ನು ಹಿಡಿಬೇಕು ಇದನ್ನು ಬಿಡಬೇಕು ಅಂತ. ನಿನ್ನೊಳಗದಿಲ್ಲ, ಅದು ನೀನ ಬೇರೆನೇ. ಯಾವಾಗಲೂ ಬಿಟ್ಟಿದ್ದ ವಸ್ತು ನಿನಗೆ ಯಾವುದು ಹತ್ತಿಲ್ಲ. ಅವು ಹಿಡಿಬೇಕನ್ನೋ ಬಿಡಬೇಕನ್ನೋ ಭಾವ ನಿನ್ನಲ್ಲಿ ಇಲ್ಲ. ಎಲ್ಲ ಮನಸ್ಸಿನ ಭಾವನೆಗಳವೆಲ್ಲ. ಅವನ್ನೆಲ್ಲ ಅಳದು ಉಳಿದಾಗ ನಿನ್ನ ನಿಜವಾದ ಇರುವಿನ ಅನುಭವ ನಿನಗಾಕೈತಿ. ನಿರಂತರ ಇದಕ್ಕೆ ಪ್ರಯತ್ನ ಮಾಡಬೇಕಾಗಿತ್ತು. ಅದಕ್ಕೆ ಸಾಧಕನಾದವ ಎಲ್ಲ ದೌರ್ಬಲ್ಯಗಳನ್ನ ಮೀರಿರ್ಬೇಕು, ಮತ್ತು ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದವಾಗಿರ್ಬೇಕು. ಅವನು ಸಾಧಕನಿಗೆ ಸತ್ಯವನ್ನು ಹೊಂದಲೇಬೇಕೆನ್ನುವಂಥ ಉತ್ಕಟ ಇಚ್ಛಾ ಬೇಕು. ನಿರಂತರ ಅಭ್ಯಾಸ ಬೇಕಿದೆ. ದೀರ್ಘಾವಧಿ ಧ್ಯಾನದಿಂದ ಮಾತ್ರ ಸತ್ಯದ ಅನುಭವವನ್ನು ಪಡೀಲಿಕ್ಕೆ ಸಾಧ್ಯದ. ಒಮ್ಮಿಗಿಲೇ ಗಸಕಿನ ಆಗಾಕದೇನು, ಕರಿಯ ಕಂಬಳಿಯೋ ಬಿಳಿಯ ಹಚ್ಚಡವೋ ಗಸಕ್ಕನೆ ತೆಗೆದೊಗೆದು ಕೈವಲ್ಯ ಹೊಂದಿದ ನೆನ್ನಲಿಕ್ಕೆ ಅಂತ. ಹಂಗ ಅಷ್ಟು ಸರಳ ಸಟಕಿನ ಆಗೋ ಕೆಲಸ ಅಲ್ಲ ಇದು. ತಿಳಿದಾಕ ಹೇಳ್ದಾಕ್ಷಣ ಕೇಳ್ದಾಕ್ಷಣ ನಮಗ ಆಗೋಲ್ದು. ಯಾಕೆ? ಪ್ರಯತ್ನ ಬೇಕದಕ್ಕೆ. ಪ್ರಯತ್ನ ಮಾಡಿದ್ರೆ ಎಂದೂ ಅದು ಅಸಾಧ್ಯ ಅನ್ನೋದೇ ಇಲ್ಲ, ನಿಷ್ಫಲ ಎಂದೂ ಆಗುದಿಲ್ಲ. ಇದಕ್ಕಾಗಿ ಪಟ್ಟ ಶ್ರಮ ಎಂದೂ ನಿಷ್ಫಲ ಆಗುವುದಿಲ್ಲ. ಅದಕ್ಕಾಗಿ ಇದನ್ನು ನಂಬಿದನು. ನಿರಾಶೆ ಆಗಕ್ಕೆ ಹೋಗ್ಬೇಡ. ನೀ ಮುಂದೆ ನಿನಗೆ ಅದರ ಫಲ ಸಿಗ್ತೈತಿ. ಎಷ್ಟು ಇದ್ರೊಳಗೆ ನೀ ಅದರ ಅಭ್ಯಾಸದಾಗ ತೊಡಗಿ ಪ್ರಯತ್ನ ಮಾಡಿರ್ತೀವಿ, ಅಷ್ಟು ಫಲ ನಿನಗೆ ಸಿಗ್ತೈತಿ. ಎಂದೂ ಅದು ಹಾಳಾಗುದಿಲ್ಲ. ಇದಕ್ಕಾಗಿ ಪಟ್ಟಂತ ಶ್ರಮ ಎಂದೂ ವ್ಯರ್ಥ ಆಗುದಿಲ್ಲ. ಈ ಬಾಳೆ ಸಂಬಂಧ ಬಡ್ಕೋತಿಯಲ್ಲ, ಅದು ಏನೂ ಉಪಯೋಗ. ಗುಡ್ಡ ಕಲ್ಲು ಹೊತ್ತಂಗ ನೀವು ಬಾಳೆ ಎದಕ್ ಬಡ್ಕೋತಿ? ಕೆಲಸ ಇಲ್ಲ. ಇಷ್ಟು ಮಂದಿ ಮಹಾತ್ಮರು ಎಚ್ಚರಗೊಳಿಸಿರು, ಅದಕ್ಕಾಗಿ ಬಿಡುದಿಲ್ಲ ಅದನ್ನು. ಮತ್ತೆ ಚಾಳಿ ಮತ್ತು ಅದನ್ನ ಮಾಡುದು. ಅದಾಗ ವೇಳೆ ಪುರುಸೊತ್ತಿಲ್ ಬಿಡ್ರಿ. ನಮ್ಗೆ ಪುರುಸೊತ್ತಿಲ್ಲ ಏನ್ ಮಾಡಿದ್? ಬರೇ ಉಪಯೋಗ ಇಲ್ಲದ ವ್ಯರ್ಥ. ಗುಡ್ಡ ಕಲ್ಲು ಹೊತ್ತಂಗ ನೀನು ಬಾಳೆ. ಯಾತಕ್ಕ ಬಡ್ಕೋತಿ ಬಾಳೆ? ವಿಷಯ ಸಂಗ್ರಹ ವಿಷಯ ಭೋಗಕ್ಕಾಗಿ ಬಡ್ಕೊಂಡ ಈ ಆಯುಷ್ಯ ಎಲ್ಲ ಅದ್ರಾಗ ಕಳೆದಿಲ್ಲ. ಮುದುಕಾಗೋ ಮಟ್ಟ ಅದನ್ನ ಮಾಡಿದ್ವಿ. ಬಡ್ಕೊಂಡು ಕಡಿಕೆ ಏನ್ ಮಾಡಿದ್ವಿ? ನಿರಾಶೆ ಆತಿಲ್ಲ. ಮೊದಲ ಇದ್ರ ಅಭ್ಯಾಸ ಮಾಡ್ಕೊಂಡಿದ್ರೆ ಹೆಂಗಾಕಿತ್ತು? ದೊಡ್ಡ ಲಾಭ. ನಿನ್ನ ಇದ್ರಾಗ ನೀ ಇರಾಕಲಿ.
ನಿನ್ನ ಆತ್ಮಚಿಂತನೆ ಒಳಗಿರಾಕ ತನ್ನಿಂದ ತಾನ ಬೆನ್ನತ್ತೈತಿ. ನಾಯಿ ಹಂಗಿಲ್ಲ. ಏನ್ ನೀ ಅದನ್ನ ಬಿಟ್ಕೊಟ್ಟು ಮಾಡ್ಬೇಕಾದ ಕರ್ತವ್ಯ ಬಿಟ್ಟು ಮಾಡಬಾರದನ್ನ ಮಾಡ್ಕೊತ ಕುಂತಿ, ಅದು ಆಗಬಾರದು ಹಾಕೊಂಡ್ಕೊಂಡಿರ್ತತಿ. ನೀ ಒಂದು ನಿಷ್ಠೆಯಿಂದ ತೊಡಗಿ ನೋಡ, ನಿನಗೆ ನಾಯಿ ಹಂಗ ಬೆನ್ನ ಹತ್ತಿ ಎಲ್ಲ ನಿನ್ನ ಬೆನ್ನು ಹತ್ತಿ ಬರ್ತೈತಿ. ಇಡೀ ಜಗತ್ತಿನ ನಾಯಿ ಹಂಗೆ, ನಾಯಿ ಅಂತೆ ಕಾಲು ನಿಕ್ಕುತ್ತ ನಿನ್ನ ಬೆನ್ನು ಹತ್ತುತ್ತದೆ ಅಂತ. ಅದ್ರ ಕಡೆ ನೀ ನಿಷ್ಠೆಯಿಂದ ಲಕ್ಷ್ಯ ಕೊಟ್ಟು ಅದನ್ನ ಅನುಭವ ಮಾಡಕೊಳಕೈತಿ ಅಂದ್ರೆ ಏನ್ ಅದನ್ನ ನಾವು ಮಾಡಾಕ್ತಾ ಇರಲಿಲ್ಲ. ಇದನ್ನ ಬಿಟ್ಟು ಕೈಯಾನ ಹಕ್ಕಿ ಬಿಟ್ಟು ಕಂಟ್ಯಾನ ಹಕ್ಕಿ ಹಿಡಿಯಾಕ ಹೋದ. ಏನ್ ಅದನ್ನ ಹಿಡಿಯಾಕ ಹೋಗಿ ಕೈಯಾನ ಇದ್ದ ಸಮಾಧಾನ ಸಹಿತ ಕೇಳಿಸ್ಕೊಂಡು ಅದ್ರ ಬೆನ್ನ ಐತಿ, ಬಾಳೆ ಬೆನ್ನ ಐತಿ, ಸುಖ ಕೊಡ್ತೈತೆ ಅಂತ. ಬ್ಯಾಳೆ ಬೆನ್ನ ಹತ್ತಿದವ್ರು ಯಾರು ಸುಖ ಹೊಂದ್ಯಾರ ಹೇಳ್ರಿ? ಬಾಳೆದ ಗೊಡವಿ ಕೈ ಬಿಟ್ಟವ್ರು ಯಾರು ದುಃಖಿಗಳಾಗ್ಯಾರ? ಒಬ್ಬರ ಉದಾಹರಣೆ ತೋರಿಸಿ ನೀವು ಜಗತ್ತಿನೊಳಗ. ಈ ಬಾಳೆ ಮಾಡಿ ಸುಖ ಹೊಂದಿದೀವಿ ಅನ್ನೋರು ನಾವು ಇಲ್ಲಿವರೆಗೂ ಕಂಡಿನೂ ಇಲ್ಲ, ಕೇಳೂ ಇಲ್ಲ ಜಗತ್ತಿನ ಇತಿಹಾಸದೊಳಗ. ನಾ ಹೊಂತೇನಂದ್ರೆ ಹೊಂದಪ್ಪ, ಹಂಗ ನೀವು ಯಾರು ಬೇಡ ಅಂತಾರು ಮರ ನಿನಗೆ ಬಂದ ಅಂತವ್ರಿಗೆ ಹೇಳಕ್ ಹೋಗ್ಬಾರ್ದು. ಏನ್ ಮಾಡ್ರಿ ನೀವು ಹೊಡಿರಿ ಚಕಡಿಯನ್ನು, ನಾ ಅದನ್ನ ಮಾಡ್ತೇನೆ ಇದನ್ನ ಮಾಡ್ತೇನೆ, ಅದನ್ನ ಹಿಡಿತೇನೆ ಇದನ್ನ ಹಿಡಿ ಹೋಗ. ನಿನಗೆ ಬೇಕಾದದ್ದೇನು ಹಿಡಿದ್ರು ಹೋಗು, ನೀವು ಬೇಡಾದದ್ದ ಹಿಡಿತೀನಿ, ಒದ್ದಾಡೋದ ನೀನು ಯಾವ್ದನ್ನ ಬೇಕಂತೀಯಲ್ಲ ಅದು ನಿನಗೆ ಬಂಧನಕ್ಕೆ ಹಾಕೋದ. ಬೇಡಿನ ನಿನಗೆ ಬೆತ್ತ ಬೇಡಿ. ಯಾವುದು ಬೇಡಿಕೆ ಇರ್ಲಿಲ್ಲ ಅಂದ್ರೆ ನಿನಗೆ ಬಂಧನಕ್ಕೆ ಹಾಕವ್ರ ಯಾರನ್ನೇ. ದುಃಖ ರಹಿತ ಆಗ್ಬೇಕನ್ನೋಂಗಿದ್ರೆ ಈ ತೋರಿಕೆ ಒಳಗಿಂದ ಏನೂ ಬೇಡಕ್ಕೆ ಹೋಗಬೇಡ. ಬೇಡಿದೆ ಅಂದ್ರೆ ಬೇಡಿ ಬೆತ್ತ ನಿನಗಂತ. ಏನ್ ವಾಸನ ಏನದಾವಲ್ಲ, ವಾಸನ ಪೂರ್ಣ ನಾಶ ಮಾಡ್ಕೊ. ಅದು ಇದು ಬೇಕು ಇದು ಬೇಕು ವಾಸನೆ, ಮತ್ತು ನಿನ್ನನ್ನು ಬಂಧನಕ್ಕೆ ಹಾಕ್ತದೆ. ಏನೂ ಬೇಡಪ್ಪ ನಮಗಂತ. ಮುಕ್ತ ಆಗ್ಬೇಕನ್ನೋಂಗಿದ್ರೆ ಇದ್ರ ಬಗ್ಗೆ ಇಚ್ಛೆಯನ್ನು ತ್ಯಾಗ ಮಾಡ. ಮನಸ್ಸಿನಾಗ ಸಹಿತ ನಿನಗೆ ಬರಬಾರ್ದು. ಈ ಲೋಕದ ಭೋಗಾದಿಗಳ ಬಗ್ಗೆ ಆಗಲಿ, ಪರಲೋಕದ ಭೋಗಾದಿಗಳ ಬಗ್ಗೆ ಆಗಲಿ, ಅದನ್ನೆಲ್ಲ ವಾಸನೆಗಳನ್ನು ಕೈ ಬಿಡು. ಇಚ್ಛಾ ಆಗಬಾರ್ದು. ಇಹ ಮೂತ್ರ ಫಲಭೋಗ ವಿರಾಗಿ ಅಂದ. ಹೆಚ್ಚಿನ ಭೋಗಾದಿಗಳನ್ನು ಹೊಂದಬೇಕು, ಸ್ವರ್ಗ ಲೋಕಾದಿಗಳನ್ನು ಹೊಂದಬೇಕು ಅನ್ನೋದು ಒಂದು ವಾಸನೆ. ಅವಕ್ಕೂ ತಿಳಿದಿಲ್ಲ. ಬಹಳಷ್ಟು ವಿಶೇಷ ಅದನ್ನು ಮಾಡ್ಕೋಬೇಕು. ಹೆಚ್ಚಿನ ಪುಣ್ಯ ಸಂಗ್ರಹ ಮಾಡಿ ವಿಶೇಷ ಸಂಗ್ರಹ, ಆ ವಿಶೇಷ ಸಂಪರ್ಕ ಮಾಡ್ಬೇಕನ್ನೋ ಆಶೆ, ಅದು ನಿನ್ನ ಏನು ಸ್ಥಿತಿಗೆ ಹೋಯ್ತೈತಿ. ನೆಮ್ಮದಿ ಕೊಡೋದಿಲ್ಲ ನಿನಗೆ. ಅದಕ್ಕೆ ಪೂರ್ಣ ಆಸಕ್ತಿ ಎದರೊಳಗೂ ಇಲ್ಲ, ಈ ಲೋಕದಾಗೂ ಇಲ್ಲ ಪರಲೋಕದಾಗೂ ಇಲ್ಲ ಅಂತ ತಿಳಿ. ಈ ಹಮೂತ್ರ ಫಲಭೋಗ ವಿರಾಗಿ ಅಂತ ಎಲ್ಲ ನೋಡಿ, ಅದನ್ನ ಈ ಲೋಕದ ಭೋಗಾದಿಗಳಾತಿ ಪರಲೋಕದ ಭೋಗಾದಿಗಳಾತಿ ನೋಡಿ ಕಂಡು ಕೇಳಿ ಮತ್ತೆ ಮೋಹಿಪರೇ. ಭೂಮಂಡಲದ ಭೋಗಗಳನ್ನು ಅತಿ ಗೆಳೆಯದೆ ಮನುಜರು ಅಂತ ನೋಡಿ. ಇಲ್ಲೋ ಅದನ್ನ ಏನು ಹೊಸದಿಲ್ಲ, ಎಷ್ಟು ಸಲ ಹುಟ್ಟಿ ಬಂದು ಮಾಡಿಲ್ಲ ನೀನು. ಮಾಡಿದ್ದ ಮಾಡೋಕೆ ಸುಭಾದ ಸವ ಇಂದ್ರಿಯಗಳು ವಿಷಯ ವಸ್ತುಗಳು. ಉಂಡದ್ದ ಉಣ್ಣೋದು, ನೋಡಿದ್ದ ನೋಡೋದು, ಮನುಷ್ಯ ನೋಡಿದ್ದ ನೋಡೋದು, ಬರೀ ಅದಲ್ಲ. ಹೊಸಾದ ಏನೈತೆ ನಿನ್ನ ಬಾಳೆದಾಗ ಹೊಸಾದ ಏನೈತು? ಅವ ಅಲ್ಲ ಒಳ್ಳೆದ ಹಳೆ ರಗಟಿ. ಇದ್ರ ಬಗ್ಗೆ ನಿನಗೆ ಕಬರ್ ಇಲ್ಲ. ಬರೀ ಅದ್ರಾಗ ವೇಳೆ ಕಳಸತ್ವರಿ. ಅದಕ್ಕೆ ನಿನ್ನ ನಿಜವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ. ಶರೀರ ಹೊಂಟೈತಿ, ನಗಾರಿ ಬಾರ್ಲಿಕ್ಕೆ ಅದೈತಿ. ಹಾರ್ಟ್ ಎಲ್ಲಿ ಹೊಂಟೈತಿ? ರುದ್ರ ಭೂಮಿಗೆ ಹೊರಟದು ಹಾರ್ಟ್. ಯಾಕ್ರಿ ಕಾಟ್ ಅನ್ಕೊಂತ ಕಡಿಗೆಲ್ಲ ನಿತ್ಯ ಅಂದ್ರೆ ಹೋಗೋದಪ್ಪ, ಮುಗೋದು ಕೆಲಸ. ಅವಾಗ ಏನು ಮಾಡ್ಕೊಳಕ್ಕಾಗೋದು. ಅವಾಗ ಏನಾಯ್ತು? ಯಪ್ಪ ನಿನಗೆ ಇದು ಆಗ್ಲಿಲ್ಲ ಅದು ಆಗ್ಲಿಲ್ಲ, ಎರಡೂ ಅತಂತ್ರ ಆತಲ್ಲ. ಇದರಿಂದಂತಿ ಬಾಳೆ ಮಾಡೋದ್ರಿಂದ ಸುಖ ಅಂತಿ ಎಂದೂ ಸಿಗುದು ವಿಷಯದಿಂದ ಸಂಪರ್ಕ ಹೋಗುದಿಂದ. ಅವನ ಕೈ ಬಿಟ್ಟು ನಿನ್ನೊಳಗೆ ನೀನು ನೋಡ್ಕೊಳಕ್ ನಿನಗೆ ವೇಳೆನೇ ಸಿಗ್ಲಿಲ್ಲ ಅಲ್ಲೋ. ವೇಳೆ ಎಲ್ಲ ಅದ್ರಾಗ ಕಳೆದು ಬಿಟ್ಟಲ್ಲೋ. ವಿಷಯ ಸಂಗ್ರಹ ಮಾಡೋದ್ರಾಗ, ವಿಷಯ ಭೋಗ ಮಾಡೋದ್ರಾಗ ಹೋಗ್ತಲ್ಲೋ. ನಿನಗೆ ವೇಳೆ ಎಲ್ಲೈತಿ? 20 ವರ್ಷದ ಮಟ್ಟ ಆಟ ಪಾಠಗಳಲ್ಲಿ ಹೋಗ್ತಲ್ಲ. ಪ್ರಾಯಕ 20, ಪ್ರಾಯದ ಗಾಯಕ 30. ಅಷ್ಟ ಆಯುಷ್ಯ 100 ವರ್ಷದ ಒಂದಿದ ಹೌದಿಲ್ಲ. ಅರ್ಧ ವರ್ಷ ಅರ್ಧ ನಿದ್ಯಾಗ ಹೋದವು, ರಾತ್ರಿಗೆ ಹೋದವು 50 ಹೌದಿಲ್ಲ. ಪ್ರಾಯಕ 20, ಪ್ರಾಯದ ಗಾಯಕ 30. 50 ವರ್ಷ ಹೋತಪ್ಪ. ಇಂದ್ರಿಯಗಳ ತಿಂಡಿಯಾಗ ಹೋತ ಇಲ್ಲ. ಅದನ್ನ ಮಾಡಿ ತಿಂಡಿ ತೀರ್ಸಕ್ಕಾಗಿಲ್ಲ.
ಹೆಂಗ್ ಕೇರಿತಿ ಹಂಗೆ ಕೇರ್ತ ಹೆಚ್ಚಾಕೈತಿ. ಅದಿಲ್ಲ, ಎಂದೂ ಅವನು ತೃಪ್ತಿ ಪಡಿಸಕ್ಕಾಗುದಿಲ್ಲ. ತೃಪ್ತಿಪಡಿಸಿ ಬಿಟ್ಟವ್ರು ಯಾರದಾರ ಹೇಳಿ? ಭೋಗೇಚ್ಛೆಯನ್ನು ಭೋಗಿಸಿ ತೃಪ್ತಿಪಡಿಸಿದವ್ರು ಜಗತ್ತಿನೊಳಗೆ ಯಾರದ? ತೃಪ್ತಿಪಡಿಸಕ್ಕಾಗುವುದಿಲ್ಲ, ಅವನು ತೃಪ್ತಿಪಡಿಸೋ ಕೆಲಸನೂ ಇಲ್ಲ ಅಂತ ತಿಳಿದಾಮ ಅದ್ರ ಬಗ್ಗೆ ಉದಾಸೀನ. ಏನ್ ಲಾಭ ಐತಿ ನನಗೆ? ಅದರಿಂದ ಹಾನಿನೇ ಐತಿ. ಇಂದ್ರಿಯಗಳನ್ನು ತೃಪ್ತಿಪಡಿಸುವ ಪ್ರಯತ್ನ ಎಷ್ಟು ಮಾಡಿದ್ರು ಅದು ತೃಪ್ತಿ ಆಗುವ. ಯಾವ ಚಟ ತೃಪ್ತಿ ಆಕತಿ? ಒಂದು ಇಂದ್ರಿಯ ಚಟ, ಎಲ್ಲ ಇಂದ್ರಿಯ ಚಟನೂ ಹಂಗೆ ಅದು. ಚುಟ್ಟ ಸೇದೋದ್ರಿಂದ ಚುಟ್ಟ ಚಟ ಹೋಗೈತೇನು? ಚುಟ್ಟ ಸೇದಿದೀಪ, ಒಂದು 5 ನಿಮಿಷ ಬಿಟ್ಕೂಲೆ ಇನ್ನೊಂದು ತತ ಚುಟ್ಟ ಅಂತೀವಿ ಮತ್ತೆ. ಅದಿಲ್ಲ, ಒಂದು ಎಲೆ ಅಡಿಕೆ ತಿಂದು ಉಳಿದ್ ಮತ್ತೆ ತತ ರೂಪ ಮತ್ತೆ. ಅವು ಇರ್ಲಿಲ್ಲ ಅಂದ್ರೆ ಎಲ್ಲಿ ಇರ್ತೈತಿ ಅಲ್ಲಿ ಹೋಗ್ತಾನೆ ಮತ್ತೆ. ಎಳ್ದಾಡಕ್ ಹಸ್ತತಿಲ್ಲ ಅದು ಚಟ. ಹಿಂಗ ಅದು ಜನ್ಮ ಜನ್ಮಾಂತರ ಯಾಕೆ ನಾವು ತಿರ್ಗಾಕತ್ತೀವಿ? ಅಲ್ಲಿ ಸಿಗ್ತೈತಿ ಅಂತ ಅಲ್ಲಿ ಬರ್ತೈತಿ, ಇಲ್ಲಿ ಬಂತು ಇದು. ಈ ಚಟದ ವಾಸನ ಇದ್ದಲ್ಲಿ ಬರ್ತಾನ. ಯಾರ್ಯಾರಿಗೆ ಯಾವ ವಾಸನ ಇರ್ತಾವು? ಚಾ ಕುಡಿ ಚಟ ಇದ್ದಾವ ಚಾದ ಅಂಗಡಿಗೆ ಹೆಂಗ್ ಹೋಗ್ತಾನ? ಶೆರೆ ಕುಡಿ ಚಟ ಇದ್ದಾವ ಶೆರೆದ ಅಂಗಡಿಗೆ ಹೆಂಗ್ ಹೋಗ್ತಾನ? ಯಾವ್ದೇ ಇಂದ್ರಿ ಚಟ ಇರ್ತೈತಿ ಅಂತಲ್ಲಿ ಜನ್ಮ ತಾಳ್ತೀವ, ತಾನ ಬರ್ತೈತಿ ಅದು ಜನ್ಮ. ಯಾರು ನಿಮ್ಮನ್ನ ಜನ್ಮಕ್ಕೆ ಹಾಕವ್ರಲ್ಲ, ವಾಸನ ಎಳ್ಕೊಂಡು ಹೋಗಿ ಅದು ಜನ್ಮಕ್ಕೆ ಹಾಕ್ತೈತಿ ನಿಮ್ಮನ್ನ. ಯಾರ್ಯಾರಿಗೆ ಯಾವ ವಾಸನ ಇರ್ತೈತಿ ಅಲ್ಲೇ ಜನ್ಮ ಬರ್ತೈತಿ. ಅದಕ್ಕೆ ಶರೀರ ಬಿಡೋ ಮುಂದೆ ವಾಸನೆಗಳು ಯಾವ ಹೊಡಿಬಾರ್ದು. ಯಾವ ವಾಸನ ಇರ್ತೈತಿ ಅಲ್ಲಿ ಎಳ್ಕೊಂಡು ಹೋಗಿ ಜನ್ಮಕ್ಕೆ ಹಾಕ್ಬೇಕು. ಏನ್ ಅಲ್ಲಿ ಸಿಗ್ತೈತಿ ಅನ್ನೋದಿತ್ತಂದ್ರೆ ಅಲ್ಲಿಗೆ ಹೋಗ್ಕಾಣ ಸೀದಾ ಅಲ್ಲಿ. ಹೌದಿಲ್ಲ? ಅವು ನಮ್ಗೆ ಬೇಕಾದ ಚಟ ಸಾಮಾನು ಸಿಗ್ತಾವ ಅಂದ್ರೆ ಅಲ್ಲೇ ಸಿಗ್ತಾವ, ಬಾಕಿ ಅಂಗಡಿಯಾಗ ಸಿಗುದಿಲ್ಲ. ಅಲ್ಲೇ ಓಡಿ ಹೋಗ್ತೈತಿ ಮತ್ತೆ. ಹೌದಿಲ್ಲ? ನನಗೆ ಗೊತ್ತೈತಿ ಬಾರಿ ಸಿಗ್ತಾವ ಅನ್ನೋದು. ಎಳ್ಕೊಂಡು ಹೋಗಿ ಅಲ್ಲಿ ಊಟ ಹಾಕಿಸ್ತೈತಿ. ಅವ ಚಟನ ನಿನ್ನ ಹುಟ್ಟಾಕತ್ತು. ಚಟ ಬಿಡದ ಹೊರತಾಗಿ ಇದು ಹುಟ್ಟು ಸಾವುಗಳಿಂದ ನಿನಗೆ ಬಿಡುಗಡೆ ಆಗುದಿಲ್ಲ. ಚಟದ ಕೈಯಾಗ ಸಿಕ್ಕ ಜನ್ಮ ಜನ್ಮ ಅಂತ ತಿರ್ಗಾಕತ್ತಿ ಅಲ್ಲ. ಚಟದ ವಾಸನ ಪೂರ್ಣ ನಾಶ ಮಾಡ್ಕೊ, ಸ್ವಲ್ಪ ಉಳಿಯದಂತೆ. ಅದರಿಂದ ಸುಖ ಸಿಗ್ತೈತೆ ಅಂತ ನೀನ ಕಲ್ಪಿಸ್ಕೊಂಡು ಅದರ ಬೆನ್ನ ಹತ್ತಿ ಚಟ ದಿನ ಹಾಕೊಂಡು ಕುಂತಿ. ಇದರಿಂದ ಬಿಡುಗಡೆ ಆಗುದು ಯಾವಾಗ? ಚಟದ ಬೆನ್ನ ಹತ್ಯೆಯಪ್ಪ ನೀ ಕೂಡ ದೇವ್ರಿದ್ದ ದಿಂದ ನಡ್ಕೋದಿಲ್ಲ. ಚಟ ಸಂಬಂಧ ಅದಿಲ್ಲ. ಚಟಕ್ಕೆ ಬೇಕಾಗೋ ಸಾಮಾನು ಕೊಡಪ್ಪ ದೇವ್ರ ನನಗೆ, ಕೈ ಮುಗುದು ಕಾಲು ಮುಗುದು. ಚಟದ ವಾಸನ ಇಲ್ದಾವ ದೇವ್ರದು ಎದಕ್ ಬೇಕಾಗಿ ಅವಂಗ? ಯಾಕ್ರಿ? ಅದು ಬೇಕು ಇದು ಬೇಕು, ಚಟದ ವಾಸನ ನಿನಗೆ ಹೌದಿಲ್ಲ ಬೇಕು ಅನ್ನೋದೆಲ್ಲ ಕೊಡ್ತಾವನು ದೇವ್ರು. ಕೊಡೋ ಸಾಮರ್ಥ್ಯ ಐತೆ ನಾವು ಇಲ್ಲದ ಅದು ಅದು ಮಾಡೋದು ಮಾಡ್ಕೊಂಡು ಇದ್ದದ್ದಾರ ದೇವ್ರು ನಿಜವಾದ ದೇವ್ರಿಗಾರ ಬೇಡ್ಕೊಂಡ್ರೆ ಅವು ಸಿಗ್ತಾವನ್ನ. ಅವು ಇಲ್ಲದಲ್ಲಿ ಎಲ್ಲಿ ಸಿಗ್ಬೇಕ್ರಿ? ತಾನ ದಿವಾಳಿ ಅದಾವ, ಅವಕ್ಕೆ ಎಲ್ಲಿ ಸಿಗ್ಬೇಕ್ರಿ? ಅವು ಜಡ ವಸ್ತುಗಳು ಏನು ಕೊಡ್ತಾವ ನಿನಗೆ? ಅದಕ್ಕೆ ಅಂಥವನ್ನ ಬೇಡ್ಕೊಳ್ಳೋದು ಕೇಳುವುದರಿಂದ ಎಲ್ಲ ವ್ಯರ್ಥ ನಿರರ್ಥಕ ಶ್ರಮ ಅಂತ. ಪ್ರಾರ್ಥನೆಸುವುದರಿಂದ ಬೇಡುವುದರಿಂದ ಯಾರು ಏನನ್ನು ಪಡೆಯಲಾರು. ನೀವು ಮಾಡಿದ ಕರ್ಮಕ್ಕನುಸಾರವಾಗಿ ಏನು ಬರೋದು ಬರ್ತಿರ್ತೈತೆ. ನೀವು ಮಾಡಿದಾಗ ಬರ್ತೈತೆ ಅದು. ಏನೋ ಬರ್ಬೇಕಾದ್ರೆ ಮಾಡೋಲ್ಲೇ ಬರೋದಿಲ್ಲ ನಾವು. ಒಮ್ಮಿಲೆ ಅಂದ್ರೆ ಬೇಡ್ಕೊಂಡ್ರದು ಸಿಗ್ತೈತೆ ನನಗೆ ಅಲ್ಲ. ಆಗುದಿಲ್ಲ. ಮೂರ್ಖ ನೀನು. ಅಲ್ಲಿ ಐತಿ ಇಲ್ಲೈತಿ ಅಂತ ಬೇಡ್ಕೊಳಕ್ ಅಡ್ಡಾಡ್ತಿಯಲ್ಲ, ಮೂರ್ಖ. ಆ ದೇವ್ರು ಕೊಡ್ತೈತಿ ಈ ದೇವ್ರು ಕೊಡ್ತೈತಿ ಅನ್ನೋದೆಲ್ಲ ಮೂರ್ಖರದ ಅಂತ್ಯದಂತ. ಮೂರ್ಖಾನು ಅಂದ ಅಲ್ಲೇ ದೇವ್ರೈತಿ ಇಲ್ಲಿ ದೇವ್ರೈತಿ ಅದನ್ನ ಕೊಡ್ತೈತಿ ಇದನ್ನ ಕೊಡ್ತೈತಿ ಅಂತ ತಿರ್ಗವ್ರೆಲ್ಲರೂ ದೇವ್ರ ಕಿಡ ಐತಿ ಕಿಡ ಮನು ಡೊಂಗರ್ ಪಿರಾತಿಸ್ತಾತ್ ಮೂರ್ಖಾನು ಅಂತ ಮರಾಠಿ ಸಂತ ಅದನ್ನ ಹೇಳ. ಎಲ್ಲರೂ ಮೂರ್ಖರು ಅಂತ. ಸುಖ ಯಾರು ಕೊಡುವಲ್ಲ ದೇನ್ಸನವಲ್ಲ, ತಗೊಳ್ಳೋದು ದೇನ್ಸನವಲ್ಲ, ನಿನ್ನಲ್ಲಿ ಇದ್ದದ್ದು. ಯಾರು ಕೊಡ್ತೈತಿ ಅನ್ನೋ ವಿಷಯ, ಯಾವ ಸಾಮಾನು ಕೊಡ್ತಾವನು ಜಗತ್ತಿನ ಸಾಮಾನುಗಳು, ಯಾವ್ದಾರ ವ್ಯಕ್ತಿ ಕೊಡ್ತಾನೆ ನಿನಗೆ. ಹೆಣ್ಣಿಗೆ ಗಂಡು ಕೊಡ್ತೈತಿ ಗಂಡಿಗೆ ಹೆಣ್ಣು ಕೊಡ್ತೈತಿ ಅಂತ ಭ್ರಮ ಆಗಿ ಕೊಟ್ಟಿದ್ರೆ ಎಲ್ಲರೂ ಸುಖ ಹೊಂದಬೇಕಾಗಿತ್ತು. ಸುಖದಿಂದ ಇರ್ತಿದ್ರು ಎಲ್ಲರೂ. ಒಬ್ಬರಿಗೊಬ್ರು ಸುಖ ಕೊಟ್ಟು ಬಿಟ್ಟಿದ್ರೆ ಎಲ್ಲರೂ ಸುಖಿಗಳಾಗ್ಬಿಡ್ತಿದ್ರಲ್ಲ. ಯಾರು ಸುಖದಿಂದ ಇದ್ರಿ ಯಾರು? ಸುಖವಂ ಕೊಡುವವರ ಆರ್ ತನಗೆ ಅಂದು. ಸಂಪತ್ತು ಸುಖ ಕೊಡ್ತಾನೆ ನಿನಗೆ, ಧನ ಕನಕಾದಿಗಳು, ಮಕ್ಕಳು ಮರಿ ಸುಖ ಕೊಟ್ಟವನು, ಹೆಂಡತಿ ಗಂಡ ಸುಖ ಕೊಟ್ಟನು, ಬಂಧು ಬಳಗ ಸುಖ ಕೊಟ್ಟನು. ಸುಖ ಕೊಡುವಂತ ವಸ್ತುಗಳು ಯಾವ್ರ ಅದಾವನು? ಯಾವ್ದಾರ ಲೋಕದಾಗ ಅದಾವನು? ಯಾವ್ದಾರ ಜಗತ್ತಿನ ಯಾವ ಮೂಲ್ಯಾಗದವನು? ಯಾವ್ದಾರ ದೇಶದಾಗ ಅದಾವನು ಸುಖ ಕೊಡುವಂತ ವಸ್ತುಗಳು? ಎದ್ರ ಸಂಬಂಧ ಬಿಡ್ಕೊಳಕತ್ತಿ? ಹಂಗಾರ ಆರಾಮಿರ್ಬೇಕಂತ. ಅದನ್ನ ಹೊಂದಿರ ಆರಾಮ್ ಇರ್ತೇನೆ. ಯಾರ್ಯಾರಿಗೆ ಏನೇನ್ ಬೇಕು ಅದನ್ನೆಲ್ಲ ಕೊಡ್ತೇವೆ, ಆರಾಮಿರಿ ನೋಡೋಣ.
ಎಷ್ಟು ಬೇಕಷ್ಟು ಆಯುಷ್ಯ ತಗೋ, ಎಷ್ಟು ಬೇಕಷ್ಟು ಸಾಮಾನು ತಗೋ, ಎಂತ ಬೇಕಂತ ತಗೋ ಆಯುಷ್ಯ, ಯಾಕ್ರಿ ಎಂತ ಬೇಕಂತ ಸುಂದರವಾದಂತ ಶರೀರ ತಗೋ, ಸುಖ ಹೊಂದು ನೋಡುನು. ಈ ಶರೀರ ಚಂದ ಇಲ್ರಿ, ಬಹಳ ಚಲೋ ಚಂದ ಅಂತ ಎಂತ ಶರೀರ ಬೇಕಾದಂತ ಶರೀರ ತಗೋ, ಎಷ್ಟು ಬೇಕಷ್ಟು ಆಯುಷ್ಯ ತಗೋ, ಹೊಂದು ನೋಡುನು. ನನಗೆ ಬ್ಯಾಸರ ತಿನ್ನಕ್ ಹೋಗ್ಬೇಡ. ಬಹಳ ದಿನ ಬದುಕಿ ನೋಡು, ಅವಾಗ ಗೊತ್ತಾಗೈತಿ ನಿನಗೆ ಜೀವನ ಅಂದ್ರೆ ಏನು ಅನ್ನೋದು. ಹೌದಿಲ್ಲ? ಬ್ಯಾಡಪ್ಪ, ಇನ್ನು ನಾವು ಬದುಕೋದು ಬೇಡ, ಏನೂ ಲಾಭ ಇಲ್ಲಪ್ಪ, ಯಾವಾಗ ಇದನ್ನ ಕೈ ಬಿಟ್ಟೇನು ಅಂತ. ಇದನ್ನ ತಡ್ಕೊಳನಾಗುದಿಲ್ಲ, ಶರೀರ ಮುಪ್ಪಾದ ಮ್ಯಾಗಂತಿ ಬಹಳ ಬ್ಯಾಸರ ಆಗೈತಿ ಜೀವನ ಇಲ್ಲ. ಇದು ಹರಿದಮಿದ್ದಾಗ ಬಿಸಿ ರಕ್ತ ಏನು ಅನಿಸೋಲ್ಲ. ಹೌದಿಲ್ಲ? ಕ್ಷೀಣ ಆತಂದ್ರೆ ಇನ್ನೊಬ್ಬರು ಪರಾಧೀನ ಆತ ಶರೀರ, ಅವಾಗ ಗೊತ್ತಾಗೈತಿ ನಿನಗೆ ಜೀವನ ಅಂದ್ರೆ ಏನು ಅನ್ನೋದು. ಯಾಕೆ ಬದುಕಬೇಕಪ್ಪ ಇನ್ನ, ಯಾಕೆ ಇನ್ನೊಬ್ಬರಿಗೆ ತ್ರಾಸ ಕೊಡೋದು ಇನ್ನೊಬ್ರಿಗೆ? ಹೌದಿಲ್ಲ? ದಿನ ಮಲಮೂತ್ರ ಸೇವಾ ಇನ್ನೊಬ್ಬರು ಮಾಡಾಕತ್ರ ಅಂದ್ರೆ ಬಹಳ ಕೆಟ್ಟ ಅನಿಸ್ತದೆ. ಹೌದಿಲ್ಲ? ಅದು ಪರಾಧೀನ ಆಕೈತಿ ಮನುಷ್ಯ, ಅಲ್ಲಿ ಮಠ ಬದುಕಬಾರ್ದು ಅಂತ. ಎಂದ ಈ ಮಲಮೂತ್ರ ಸೇವಾ ಇನ್ನೊಬ್ಬರ ಕಡೆಯಿಂದ ಇದು ಮಾಡಿಸ್ಬೋದೈತೆ, ಅವತ್ತಿ ಶರೀರ ಹೊಕ್ಕೈತಿ ನೋಡಂತ ಜೋರ ಅಡ್ವಾನ್ಸ್ ಹೇಳಿದ್ರು ನೋಡ್ರಿ. ಹಂಗ ಮಾಡಿದ್ರು, ತೊಳೆದ್ರೇನು ಅನ್ನೋದು ಕಳಸ ಚೆಲ್ಬಿಟ್ಟದ್ದು. ಅವ್ರ ಜೀವನಾನ ಹಂಗ ಬಂದದ್ದು. ಪರಾಧೀನ ಆತಲ್ಲ ಇದು ಶರೀರ. ಹೋಗ್ಬಿಡು, ಬಿಟ್ಟು ಬಿಡು, ಶರೀರ ಇಡಬಾರ್ದು ಅದನ್ನ. ಏನ್ ಮಾಡವ? ಅಂತ ಸ್ಥಿತಿ ಉಪಯೋಗ ಬರುವಂತ ಶರೀರನ ಅವ್ರ ಅದನ್ನ ಬಿಟ್ಟು ಇನ್ನೊಬ್ಬರಿಗೆ ಪರಾಧೀನ ಆಗಬಾರ್ದು ಶರೀರ. ನಿಂದೆ ಅದಕ್ಕೆ ಉಪಯೋಗ ಬರ್ತೈತಿ ನೋಡ್ಕೊ. ನೀ ಬದುಕ್ಯಾರ ಏನ್ ಮಾಡಿದ, ನಿನಗೂ ಮಾಡ್ಕೊಳ್ಳಿಲ್ಲ, ಇನ್ನೊಬ್ಬರಿಗೆ ಲಾಭ ಆಗಲಿಲ್ಲ. ಯಾವ ಶರೀರ ಜಗತ್ತಿಗೆ ಉಪಯೋಗ ಬರ್ತಿತ್ತು, ಅದನ್ನ ಪರಾಧೀನ ಆದ್ಕೂಲೆ ಕೈ ಬಿಟ್ಬಿಟ್ರು. ಏನ್ ಮಾಡೋದು? ಶರೀರ ನಿನಗೂ ಉಪಯೋಗ ಮಾಡ್ಕೊ, ಇನ್ನೊಬ್ಬರಿಗೂ ಉಪಯೋಗ ಆಗಲಿಲ್ಲ. ಮೊದಲು ನಿನಗೆ ಉಪಯೋಗ ಮಾಡ್ಕೊಂಡ್ರೆ ಜಗತ್ತಿಗೆ ಉಪಯೋಗ ಗೊತ್ತಿತ್ತು. ಇದು ಹೊಳಿಲಿಲ್ಲ ಬಿಡ್ರಿ ನನಗೆ. ಮದ ಎಲ್ಲ ತುಂಬಿತ್ತು ಒಳಗೆ, ಏನು ಗೊತ್ತಾಗಲಿಲ್ಲ. ಪಡ್ಕೋತ ಹೊರಗೆ ಅದನ್ನು ಮಾಡೀನಿ, ಇದನ್ನು ಮಾಡೀನಿ, ಒಳ್ಳೆ ಚಂದ ಕಂಡೈತೆ ಜೀವನ ಇದೆ. ನಾಳೆ 1000 ಪಟ್ಟು ಸಂಕಟ ಒಂದು ಅವಲಂಬನ ಮಾಡಿದ, ನೆಚ್ಚು ಬೆಳೆದ, ಸ್ಥಿರವಾದದ್ದಲ್ಲ. ಯಾವ ಹೊತ್ತಿನಾಗ ಕೈ ಕೊಡ್ತೈತೆ ಹೇಳಕ್ ಬರ್ಬೋದು. ಅದಕ್ಕೆ ಎಚ್ಚರಾಗಿ ನಿನ್ನ ನಿಜದ ಕಡೆ ಲಕ್ ಕೊಡು. ಉಳ್ಳ ಯಾಕಿದ್ರೆ ಬೆನ್ನು ಹತ್ತಿ, ನೀ ಎಷ್ಟು ಜನ್ಮ ತಿರುಗಿದ್ರು ಇದರಿಂದ ನಿನಗೆ ನೆಮ್ಮದಿ ಸಿಗುದಿಲ್ಲ. ಉದಾಸೀನ ವೈರಾಗ್ಯವನ್ನು ಹೊಂದು ಯಾವ ವೃತ್ತಿ ತಿಳಿದು ವಿವೇಕದಿಂದ ಇದರ ದೋಷವನ್ನು ಕಂಡ ಹಿಂದಕ್ಕೆ ಸರಿತಾನೆ, ಅವಾಗ ನೆಮ್ಮದಿ ಸಿಗ್ತೈತೆ ನೋಡಿ. ನಿನ್ನಲ್ಲಿ ಐತಿ. ನಿನ್ನನ್ನು ನೀವು ಹೊಂದಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಇದ್ದಲ್ಲೇ ಇದ್ದಕ್ಕಿದ್ದಂಗೆ ನಾವು ಅನುಭವ ಮಾಡ್ಕೊಂಡು ಉಳ್ಕೋಬೇಕಾಗಿತ್ತು. ಯಾವ ಕರ್ಮವನ್ನು ಮಾಡುವ ಅವಶ್ಯಕತೆ ಇಲ್ಲ. ಶಾರೀರಿಕ, ಬೌದ್ಧಿಕ, ಮಾನಸಿಕ ಯಾವ ಶ್ರಮವನ್ನು ನೀವು ವಹಿಸೋ ಕಾರಣ ಇಲ್ಲ. ಪೂರ್ತಿಗೆ ವಿಶ್ರಾಂತಿ ಹೊಂದಾಕ ಏನು ಮಾಡಲಿಲ್ಲ. ಇನ್ನ ಶಾಶ್ವತ ಸುಖ ಹೊಂದಾಕ ಏನ್ ಮಾಡ್ಬೇಕಾಗಿತ್ತು? ನಿದ್ದೆ ಮಾಡಕ್ ಏನ್ ಮಾಡಿದ್ರಿ? ಯಾವ ಕರ್ಮ ಮಾಡಿದೆ ಅಂದ್ರೆ ಅಲ್ಲಿ ಏನು ಮಾಡ್ಲಿಲ್ಲ. ಹೆಂಗ್ ಗೊತ್ತಾತ್ ನಿನಗೆ? ಆರಾಮಿದ್ನಿ ಅಂತಿ. ಏನಾರು ಮಾಡಿದಾಗ ಗೊತ್ತಾಗಿತ್ತು, ಏನು ಮಾಡ್ಲಿ ಇದ್ದಾಗ ಗೊತ್ತಾಗಿತ್ತು. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಏನು ಮಾಡ್ಲಿಲ್ಲ. ಇನ್ನು ಶಾಶ್ವತವಾದ ಸುಖವನ್ನು ಹೊಂದಾಕ ಎಳಿನ ತುಂಬ ಕ್ರಿಯೆ ಇಲ್ಲ. ಕ್ರಿಯೆ ಎಲ್ಲ ಆದಾಗ ಇದು ಅನುಭವ ಕೊಡ್ಬೇಕು. ವಾಸನೆಗಳಿತ್ತಂದ್ರೆ ಅದು ಮಾಡಕ್ ಹಸ್ತದೆ, ಚಟುವಟಿಕೆ ಕ್ರಿಯೆ ಮಾಡಕ್ ಚಲೋ ಆಕೈತಿ. ವಾಸನಾ ನಾಶ ಆತಂದ್ರೆ ಎಲ್ಲ ಕ್ರಿಯೆಗಳು ಬಂದ. ಅವಾಗ ಬಂದಾದಾಗ ಎಲ್ಲರಿಗೂ ಅನುಭವ ಕೊಡ್ಬೇಕು. ಪ್ರತಿಯೊಬ್ಬ ಜೀವಿಗೂ ಅದು ಅನುಭವ ಕೊಡ್ಬೇಕು. ವಾಸನಾ ನಾಶ ಮಾಡ್ಬೇಕು. ಅವಾಗ ಮನಸ್ಸು ಆತ್ಮಭಾವದಲ್ಲಿ ಮನಸ್ಸು ಏಕಾಗ್ರ ಆಗ್ತದೆ. ಇಲ್ಲಿ ವಿಶ್ವವಿದ್ಯಾಲಯದ ಪದವಿ ಪಟ್ಟಾಂತರಗಳಿಗೆ ಪ್ರಾಶಸ್ತ್ಯವಿರುವುದಿಲ್ಲ. ವಿವೇಕ, ವೈರಾಗ್ಯ ಮತ್ತು ಸಂಹಿತೇಂದ್ರಿಯರಾದಂಥವರಿಗೆ ಮಾತ್ರ ಅಧ್ಯಾತ್ಮದಲ್ಲಿ ಪ್ರಾಶಸ್ತ್ಯವಿರುತ್ತದೆ.
ಹೌದು. ಅಂತ ಹೊರಗಿನ ಏನು ವಿಶ್ವವಿದ್ಯಾಲಯದ ಪದವಿ ಪಟ್ಟ ಅಂದ್ರೆ ಎಷ್ಟು ಡಿಗ್ರಿ ತಗೊಂಡು ಉಪ್ಪಚ್ಚಿನಕ್ಕೂ ಅವನು ಏನ್ ದೊಡ್ಡ ಶಾಣೆತನ ಪಡೆದ್ರೆ ಏನು ಪಾಪು ಪೋಕು ವಿದ್ಯೆಗಳೆಲ್ಲ ಜನ್ಮದ ಶೋಕನೀಗ ಬಲ್ಲವೇ ಸಂಕಟ ಕಳೀತಾವನು. ಎಷ್ಟು ವಿದ್ಯಾ ಕಲ್ತದ ಏನು 14 ವಿದ್ಯೆಗಳು 64 ಕಲೆಗಳನ್ನು ನೀ ಪಾರಂಗತ ಆಗೇನನ್ನು ಸುಧಾ ನಿನಗೆ ನೆಮ್ಮದಿ ಸಿಗುತ್ತೆ. ಏನ್ ನಿನಗೆ ನೆಮ್ಮದಿ ಕೊಡುವಂತಹ ವಿದ್ಯೆ ಅಂದ್ರೆ ಇದು ಆತ್ಮವಿದ್ಯೆ, ಬ್ರಹ್ಮವಿದ್ಯೆ. ಪರಬ್ರಹ್ಮದ ಅರಿವಿನಿಂದ ಅವರೇ ಜಾನ್ಮೆ ಇನ್ನುಂಟೆ ಅಂತ. ಅದಕ್ಕಿಂತ ಶ್ರೇಷ್ಠವಾದಂತಹ ತಿಳುವಳಿಕೆ ಮತ್ಯಾವುದೂ ಇಲ್ಲ ಈ ಜಗತ್ತಿನೊಳಗೆ. ಪರಬ್ರಹ್ಮ ಅಂದ್ರೆ ನಿನ್ನ ಸ್ವರೂಪ. ಪರಬ್ರಹ್ಮ ಅಂದ್ರೆ ನೀನ ಬ್ಯಾರೆ ಎಲ್ಲಿಯೋ ಅದಾನ ತಿಳ್ಕೋಬೇಡ್ರಿ. ಶ್ರೇಷ್ಠವಾದಂತಹ ಸುಖರೂಪ ಆದಂತಹ ಇರುವಿಗೆ ಪರಬ್ರಹ್ಮ ಅಂತ. ಏನ್ ಎರಡಷ್ಟು ದುಃಖ ಇಲ್ಲದಂತ ಸ್ಥಿತಿ ಅದು ನಿನ್ನಲ್ಲೇ ಐತೆ ಅನ್ನೋದನ್ನು ತಿಳ್ಕೊ. ಅದ ಕಠಿಣ ಆಗೈತಿ. ಆ ಶನೆತನ ಮಾಡ್ಕೋಬೇಕಾಗೈತಿ. ನಾನು ಯಾರಿದ್ದೇನೆ ಅನ್ನುವಂಥ ಶನೆತನ ಮಾಡ್ಕೊ. ಗೊತ್ತಿಲ್ಲ ನಾ ಯಾರಿದ್ದೆ ಅಲ್ಲದನ್ನು ಹಿಡ್ಕೊಂಡೆ ಅದ್ರಾಗೈತಿ ಇದ್ರಾಗೈತಿ ಅಂತ ತಿರ್ಗಾಕೈತಿ. ವಿಷಯ ವಸ್ತುಗಳಲ್ಲಿ ಓಡಾಡ್ತೈತೆ ಒಂದು ಮನಸ್ಸು ಅಜ್ಞಾನದೊಳಗೆ. ಸರಿ, ನನ್ನ ಬಗ್ಗೆ ನಾನು ಗೊತ್ತಿಲ್ಲದಕ್ಕೆ ಅದ್ರಾಗೈತಿ ಇದ್ರಾಗ ಗೊತ್ತಾದ ಮ್ಯಾಗ ಅಲ್ಲೇ ಇಲ್ಲೇ ಯಾಕೆ ಕೊಡ್ಯಾರ ಗೊತ್ತಿಲ್ಲದಕ್ಕಲ್ಲ. ಸುಖದ ಧಾಮ ಎಲ್ಲೈತಿ ನಾನ ಅದೇನು ಗೊತ್ತಿಲ್ಲದಕ್ಕೆ ಅನ್ಯದ್ರಾಗ ಹುಡುಕಾಕತ್ತೀನಿ. ಎಲ್ಲಿಗೆ ಸಿಗ್ಬೇಕು? ನಿನ್ನೊಳಗಿದ್ದದ್ದು ಅನ್ಯದ್ರಾಗ ಹುಡುಕ. ನೀನ ಅದ ಅದಿ ಹುಡುಕಾವ್. ನೀ ಯಾರು ನೋಡ್ಕೋ. ನೀನ ಸುಖ ಸ್ವರೂಪ ಇದ್ದ ಸುಖ ಹುಡುಕಾಕ ಭ್ರಮ ಆಗೈತಿ ನೀನು ಹುಡುಕ್ಬೇಕನ್ನೋದು. ನೀನ ಸುಖ ಸ್ವರೂಪ ಇದ್ದ ನೀ ಸುಖ ಕೊಡು ನೀ ಸುಖ ಕೊಡು ಅಂದ್ರೆ ಏನಂತ ಹುಚ್ಚಂತ. ಹಂಗಾಗೈತಿ ನಮ್ಮ ಪರಿಸ್ಥಿತಿ. ಚೈತನ್ಯಮಯ ನೀನಾಗಿದ್ದು, ಪರಿಶುದ್ಧ ಚೈತನ್ಯಮಯ ನೀನಾಗಿದ್ದು. ಇದು ಶರೀರ ನೀನಂತ ತಿಳ್ಕೊಂಡು ಜಡ ಪಂಚಭೂತ ದೇಹವಿದೆ ನೀನೆಂಬೆ ಅಜ್ಞಾನಿಯಲ್ಲವೇ ಜೀವನೇ ನೀನು ಸುಜ್ಞಾನಿ ಎಂದು ನುಡಿವರೇ. ಜ್ಞಾನೇ ಅಂತಾರನಪ್ಪ ನಿನಗ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಿನ್ನ ನಿಜ ಏನು ನೀನ ಅದ ಏನೋ ತಿಳ್ಕೊ. ನಿನ್ನ ಬಿಟ್ಟದಿಲ್ಲ. ನಮಗೆ ಬೇಕಾದ ವಸ್ತುನ ನಾನದೇನೆ. ಎಲ್ಲಿ ಹೋಗ್ಬೇಕಾಗಿಲ್ಲ, ನನ್ನೊಳಗೆ ನಾನು ನೋಡ್ಕೊಂಡು ಉಳ್ಕೊಳ್ಳೋ ಕೆಲಸದ ಆ ಕೆಲಸ ನಾವು ಮಾಡ್ಬೇಕಾಗೈತಿ. ನಮ್ಮೊಳಗೆ ನಾವು ನೋಡ್ಕೊಳ್ಳೋದು. ವಾಸನಾ ನಾಶ ಆಗೋ ಮಟ್ಟ ಅದನ್ನ ನೋಡ್ಕೊಳಕ್ ಆಗೋದು ನಾವು. ಇನ್ನ ಅದ್ರಾಗ ನೋಡ್ಬೇಕು ಇದನ್ನಟ್ಟು ಒಳ್ದೈತಿ ಅದನ್ನಟ್ಟು ಅಲ್ಲೆಟ್ಟು ಹೋಗ್ಬೇಕು ಇಲ್ಲೆಟ್ಟು ಹೋಗ್ಬೇಕು ಅನ್ನೋದು ಇರ್ತಂದ್ರೆ ನಿನಗೆ ಇಲ್ಲೇ ಇಲ್ಲಿ ಉಳಿಬೇಕು. ನಿನ್ನೊಳಗೆ ಇದ್ದದ್ದು ನೋಡ್ಕೊಳಕ್ ಆಗೋದು. ಏನ್ ಅನ್ಯದ್ರಾಗ ಐತೆ ಅಂತ ಇಷ್ಟು ದಿನ ಅಡ್ಡಾಡಿದ ಏನ್ ಲಾಭ ಐತಿ? ಬೆನ್ನು ಬಿಟ್ಟರ ಸಲ ಏನುಂಟು ಕಾಣಿಸಲು ಬರಿದೆ ತನ್ನನೇ ಪರವೆಂದು ಬಗೆಯುವುದಲ್ಲದೆ ಅಂತ. ನನಗೆ ಬೇಕಾದ ವಸ್ತು ನಾನ ಅದೇನ. ಅನ್ಯದ್ರಾಗ ಹುಡುಕಿ ಕರೆಸಿ ಅನ್ಯದ್ರಾಗ ಹುಡುಕಿ ದನದಿನಿ ಕೆಲ್ಸಿದ್ದು ಜನ್ಮ ಅಂತ ತಿರ್ಗಾಕೈತಿ. ಅನ್ಯದ್ರಾಗ ಐತೆ ಅಂತ ತಿರ್ಗಾಕಸ್ತದೆ. ನಿನ್ನೊಳಗೆ ಐತೆ ಅನ್ನೋದು ನಿನಗೆ ಮನದಟ್ಟ ಆಯ್ತಂದ್ರೆ ಅನ್ಯದ್ರಾಗ ಹುಡುಕೋದೆಲ್ಲ ತಪ್ಪಿಡ್ತದೆ. ಎತ್ತು ಹೋಗದಂಗೆ ಆಕೈತಿ ನಿನ್ನ ಮನಸ್ಸು. ಏನ್ ನಿನ್ನಲ್ಲಿ ಐತಿ ನಿನಗೆ ಬೇಕಾದಂತ ಅದು ಅನುಭವಕ್ಕೆ ಬರಾಕೈತಿ ಅಂದ್ರೆ ಮನಸ್ಸು ಎತ್ತು ಹೋಗೋದಿಲ್ಲ ತಾಗಿ. ಅದಕ್ಕೆ ಮೊದಲೇ ಕೆಲಸ ತಾನೇ ತನ್ನೋಳು ತನ್ನ ನಿಜವ ನೋಡಲು ಪರಮಾನಂದ ಚಿದ ಕಂಡ ರೂಪನೇ. ನಮ್ಮೊಳಗೆ ನಾವು ನೋಡ್ಕೊಳ್ಳುವಂತ ಪ್ರಯತ್ನ ನಿರಂತರವಾಗಿ ನಡಿಬೇಕು ನೋಡ್ರಿ. ಅಭ್ಯಾಸ ಮಾಡಿದಾಗ ಇದು ಸಾಧ್ಯ ಐತಿ. ಸತತ ಅಭ್ಯಾಸನ ಆಧ್ಯಾತ್ಮಿಕ ಸಾಧನೆ. ಬಿಟ್ಟು ಬಿಡದೆ ನಾವು ಮಾಡಬೇಕಾಗಿತ್ತು. ಎಡೆ ಬಿಡದೆ ತೈಲದಾರ ಅವತ್ತ ಅಭ್ಯಾಸ ನಡಿಬೇಕು ಅಂದ. ಏನ್ ಹೊಟ್ಟೆ ಹಸಿದ್ರೆ ಅದಕ್ಕೆ ಅನ್ನ ನೀರು ಹಾಕ, ಶರೀರ ಆರೋಗ್ಯವಾಗಿಟ್ಕೋ. ಅದರ ಒಳಗೆ ಇದು ಅಭ್ಯಾಸ ನಡೀಲಿ ಆಂತರಿಕವಾಗಿ. ಏನ್ ಇದನ್ನು ಬಿಡಬಾರದು. ನಿನ್ನ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ಏನೈತೆ ನಿರಂತರ ಇದು ನಡಿಬೇಕು. ಏನ್ ಉಳ್ಕಿದೆಲ್ಲ ತಪ್ಪಿರು ಒಂದು ಹೊತ್ತು ಊಟದು ತಪ್ಪಿರು ನಡಿತೈತಿ. ಉಳ್ಕಿ ಇದನ್ನು ನಡೆಯ ಇದನ್ನು ತಪ್ಪಿಸ್ಕೋಬಾರ್ದು. ಏನ್ ಒಂದ ದಿನ ತಪ್ಪಿತಿ ಅಂದ್ರೆ ಮರನೇ ದಿನ ಹೋಗಕ್ ಮನಸ್ಸಾಗುದಿಲ್ಲ. ತಾಗಿಂದ ಆಲಸ್ಯತನ ಬರ್ತೈತಿ. ಮತ್ತೆ ಹೇರಿ ಹೋಗುನ್ ಬಿಡಪ್ಪ ನೋಡು. ನೆವ ಸಿಕ್ಕಂಗ ಅದಕ್ಕೆ ಕಳ್ಳಕ್ಕ ಕಾಳೆತ್ತಿಗೆ ಹೋಪ್ ಅನ್ನಂಗ ಹೌದಿಲ್ಲ. ಮೊದಲ ಕಾಳೆತ್ತು ಹೋ ಅನ್ನೋರಾಗ ನಿಲ್ಲತೈತೆ. ಅಷ್ಟ ಬೇಕಾಗಿತ್ತು ತಡಿಯಪ್ಪ ನಾವು. ಅಷ್ಟ ಬೇಕಾಗಿತ್ತು ನಮ್ಗೆ ಹೌದಿಲ್ಲ. ಹಿಂಗೆ ಕಾಳೆತ್ತು ಇದ್ದಂಗ ಆಗಿತ್ತು ನಮ್ಮ ಮನಸ್ಸು. ಅದಕ್ಕೆ ಮನಸ್ಸಿಗೆ ಯಾವಾಗಲೂ ಇದು ಚಿಂತನದ ಅಭ್ಯಾಸದಾಗ ತೊಡಗಾಕ ಪ್ರಯತ್ನ ಮಾಡ್ಬೇಕು. ಯಾವಾಗಲೂ ಇದು ಬಿಟ್ಟು ಕೂಡಲೇ ಅದು ಏನು ಕೇಳಿದೆ ಈ ಮನಸ್ಸು ಅದು ಏನ್ ಮಾಡಾಕೈತಿ ನೋಡು ಮನಸ್ಸಿಗೆ ಬುದ್ಧಿಗೆ ಹೇಳ್ಬೇಕು. ಮತ್ತು ಯಾಕೆ ಸುಳ್ದಾಡ್ದೆ ಅದ್ರಾಗ ಯಾಕೆ ಬಳಲ್ತಿ ಕೆಲಸ ಬಳಲಿಕ್ಕೆ ತಪ್ಪಬೇಕನ್ನುವಂಗಿದ್ರೆ ಏನ್ ಮಾಡ್ಬೇಕು? ನಿನ್ನ ಕಡೆನೇ ಲಕ್ಕು. ನಿನ್ನೊಳಗೆ ಐತಿ ನಿನಗೆ ಬೇಕಾದದ್ದು. ಅನ್ಯದ್ರಾಗ ಹುಡುಕಾಕ್ ಹೋಗಿ ಬಳಲಿದೀನಿ. ಎಷ್ಟು ಕಷ್ಟ ಬಂದಿದೆ.
ಎಷ್ಟು ಸಲ ಹುಟ್ಟಿ ಬಂದು ಹುಡುಕಾಡಿದಲ್ಲ, ಸಿಕ್ಕೈತೆ ನಿಮ್ಗೆ ಬೇಕಾದದ್ದು. ಸಿಗ್ಲಿಲ್ಲ ಅಂದ್ರೆ ಮತ್ತೆ ವಾಸನ ಆಯ್ತು ಅಂದ್ರೆ ಮತ್ತೆ ಹುಟ್ಟಿ ಬರವನು ನೀನು, ಜನ್ಮ ಅಂತ ತಿರ್ಗಾವನ ನೀನು. ದೌಡ್ ಕೆಲಸ ಮಾಡ್ಕೋಬೇಕು ನಾವು. ನಾವು ಬಂದಿರುವ ಮೂಲ ಸ್ಥಾನವನ್ನು ಬೇಗ ಸೇರಬೇಕು. ನಾವು ತೆಗೆದುಕೊಂಡ ವಸ್ತುಗಳನ್ನು ಕೊಟ್ಟು ಬಿಡಬೇಕು. ಪಂಚಭೂತಾದಿಗಳು ಅವೆಲ್ಲ ಕಡಾಯಿಸ್ಕೊಂಡು ಬಂದು ನೀನು ಕೆಲಸ ಮಾಡ್ತೇನೆ ಅಂತೇಳಿ ಮಾಡ್ಕೋತೇನೆ. ಎಷ್ಟು ದಿನ ಇರಾವ ಮಂದಿ ಸಾಮಾನದಾಗ, ಮಂದಿ ಮನ್ಯಾಗ, ಮಂದಿ ಊರಾಗ ಎಷ್ಟು ದಿನ ಇರಾವಪ್ಪ ನೀನು? ನಿಮ್ಮ ಮನೆಗೆ ನಿಮ್ಮ ಊರಿಗೆ ಹೋಗುದು ಯಾವಾಗ? ಪುರ್ಸೊತ್ತಿಲ್ ಬಿಡ್ರಿ, ನಮ್ಗೆ ಇನ್ನ ಇರ್ಬೇಕಂತ. ಎಷ್ಟು ದಿನ ಇದ್ರು ಇಲ್ಲೇ ಇರ್ಬೇಕಂತ. ಹಿಂದಗಡೆ ವೈದಿಕ್ ಬೀಳಕತ್ತು ಅನ್ನೋದು ಜಾಗ ಬಿಡ್ತಾರೆ. ಅದು ವಾಲ್ಯ ಅಂದ್ರೆ ಬಿಡ್ತಾರ ನೀನು ಇಲ್ಲೇ ನಾನು ನಂದು ಅಂತ. ಅದ್ರ ಫಲ ನೀವು ಉಣಬೇಕಾಗೈತೆ ನಾಳೆ. ಏನ್ ಅದಕ್ಕೆ ಬೇಡದನ್ನ ಬಿಟ್ಟು ನಿನಗೆ ಯಾವುದೇ ದುಃಖ ಇಲ್ದಂಗೆ ಸದ್ಯ ಈಗ ಶರೀರ ಇದ್ದಾಗ ಈ ಶರೀರ ಸಂಬಂಧ ತಪ್ಪಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡು. ಶರೀರ ಹೋದ ಮ್ಯಾಗ ಬರುದಿಲ್ಲ ಇದು. ಮತ್ತೆ ಇಂಥ ಅನುಕೂಲ ಆದಂಥ ಶರೀರ ಸಿಗ್ಬೇಕಲ್ಲ ನಿನಗೆ. ಮನುಷ್ಯನ ಶರೀರನ ಸಿಗ್ಬೇಕಲ್ಲ. ಮನುಷ್ಯನ ಶರೀರಕ್ಕೆ ಮಾತ್ರ, ಮಾನವ ಮಾತ್ರಗೆ ಇದು ಮುಕ್ತ ಆಗಕ್ಕೆ ಅವಕಾಶ ಐತಿ. ದುಃಖರಹಿತಾಗಿ ನಾನು ಯಾರಿದ್ದೀನಿ ತಿಳ್ಕೊಳಿಕ್ ಬರ್ತದೆ. ಮಾನವನನ್ನ ಬಿಟ್ಟು ಇನ್ನಿತರ 83 ಲಕ್ಷ ಜೀವರಾಶಿಗಳದಾವಲ್ಲ, ಅದು ಒಂದೇ 84ನೇ ಜೀವರಾಶಿ ಅಂತೆಲ್ಲ ಮಾನವ ಜನ್ಮ. ಅವ್ರಿಗೆಲ್ಲ ತಿಳ್ಕೊಳಿಕ್ಕೆ ಅವಕಾಶ ಇದೆ. ಬಾಕಿ ಜನ್ಮ ದೇವತೆಗಳಿಗೆ ಸುಧಾ ಇದನ್ನ ತಿಳ್ಕೊಳಿಕ್ ಬರುತ್ತೆ. ಮತ್ತು ಮನುಷ್ಯನ ಜನ್ಮಕನ ಬರ್ಬೇಕು. ಏನ್ ಅದಕ್ಕೆ ಶ್ರೇಷ್ಠವಾದದ್ದು ಅದ. ಸಿಕ್ಕಂತ ಇದನ್ನ ಸದುಪಯೋಗ ಮಾಡ್ಕೊ. ಇಲ್ಲ ಅಂದ್ರೆ ಮತ್ತೆ ನೀ ಇಲ್ಲಿ ಬರ್ಬೇಕಾದ ಈ ಒಂದು ಮನುಷ್ಯನ ಜನ್ಮ ಸಿಗುದು ಬಹಳ ದುರ್ಲಭ. ನಿಮ್ಮಲ್ಲಿ ಅಂತ ಸಂಸ್ಕಾರ ಅಂತ ಆಚರಣೆ ಇದ್ರೆ ಬರ್ತೈತಿ ಅದು ಮತ್ತೆ ಮನುಷ್ಯನ ಜನ್ಮ. ಅದಕ್ಕೆ ಮನುಷ್ಯನ ಜನ್ಮರ ಬರುವಂಗ ಮಾಡ್ಕೋರಿಪ್ಪ ನೀವು ಅಂದ್ರೆ ಬಂದ್ರೆ ಇದ್ರಾಗ ಮುಂದುವರಿಯಾಗಿ ಬರ್ತೈತಿ ತಿಳ್ಕೊಳಕ್. ಬಾಕಿ ಜನ್ಮ ಬಂತಂದ್ರೆ ಅಲ್ಲಿ ಅವಕಾಶ ಇಲ್ಲ. ಎಂತೆಂಥ ಜನ್ಮ ಕಾದು ಕೂತಾವ ನಾವು ಮಾಡಿದ ಕರ್ಮಕ್ಕನುಸಾರ. ಅಜ್ಞಾನ ಮುಸುಗಿ ಬಿಡ್ತೈತಿ ಅಲ್ಲಿ. ಇಲ್ಲಿ ಎಚ್ಚರ ಐತಿ, ಮಾನವನಲ್ಲಿ ಎಚ್ಚರ ಆಗೈತಿ. ಇನ್ನುಳಿದ ಇದರಲ್ಲಿ ಅದು ಎಚ್ಚರ ಇಲ್ಲ, ಪ್ರಜ್ಞೆ ಇಲ್ಲ. ಅಲ್ಲಿ ಕಲ್ಲಿನಲ್ಲಿ ಸುಧಾ ಜೀವ ಕಣಗಳದಾವು. ಅಲ್ಲಿ ಸುಪ್ತಾವಸ್ಥೆ ಒಳಗೆ ಐತೆ ಅದು. ಕಲ್ಲು ಮಣ್ಣಿನಲ್ಲಿ ಸುಧಾ ಜೀವ ಕಣಗಳದಾವಲ್ಲಿ. ಪರಮಾಣುಗಳು ಅದಾವಲ್ಲಿ, ಅಲ್ಲಿ ಸುಪ್ತಾವಸ್ಥೆ ಒಳಗದಾವು. ಅದು ಎಲ್ಲಿ ಇಟ್ಟು ಇದಾಗೈತೆ ಅಂದ್ರೆ ವಿಕಾಸ ಆಗೈತೆ ಅಂದ್ರೆ ಸಸ್ಯಗಳಲ್ಲಿ ಅದು ಉಚ್ಚರಾಡೈತಿ, ಪ್ರಾಣಿಗಳಲ್ಲಿ ಸಂಚಾರ ಮಾಡೈತಿ, ಮನುಷ್ಯರಲ್ಲಿ ಅದು ಜಾಗೃತ ಆಗೈತಿ. ಅದಕ್ಕೆ ಮಾನವ ಜನ್ಮ ಶ್ರೇಷ್ಠದ. ಈಗ ವಿಚಾರದ ಬೆಳಕೈತಿ. ಈಗ ಊರು ಮುಟ್ಟು ದಾರಿ ಹೊತ್ತು ಮುನುಗುರಾಗೆ ಶರೀರ ಹೋಗೋದ್ರೊಳಗಾಗಿ ನಿನ್ನ ಕೆಲಸ ಮಾಡ್ಕೊ. ಅಮುಕ ಯಾಕೆ ಕುಂತಿ, ಸುಮುಖ ವೇಳೆ ಹೋಗ್ತದ, ಟುಮ್ಕಿ ಹೊಡಿ ವೇಳೆ ಸಮೀಪಕ್ಕೆ ಬಂತು, ಮುನ್ನೋಡಿ ಮಾಡ್ಕೊ ನಿನ್ ಕೆಲಸ. ಇನ್ನೂ ಅದರಾಗ ಹೆಣಿಕೆ ಹಾಕೋದು, ಇವ್ರು ನೋಡು ಮೊಮ್ಮಕ್ಕಳು ಬಾಳೆಹಟ್ಟು ನೋಡು, ಅದನ್ನ ನೋಡು, ಆ ವಾಸನಾದಾಗ ಉಳಿದನ್ ಮತ್ತು ಅಲ್ಲೇ ಹುಟ್ಟಿ ಬರ್ಬೇಕಾಗ್ತೈತಿ. ಮನ್ಯಾಗ ಮಕ್ಕಳು ಮೊಮ್ಮಕ್ಕಳ ಮ್ಯಾಗ ಪ್ರೀತಿ ಬಿಟ್ಟಿರಾನಾಗುದಿಲ್ಪ. ಅದನ್ನ ನಾವು ಮೊಮ್ಮಕ್ಕಳನ್ನ ಇಲ್ಲಲ್ಲೇ ಬರೇ ಅದ ವಾಸನ ಆಗೋದಿಲ್ಲ. ನಾಳೆ ಶರೀರ ಬಿಟ್ಟಂದ್ರೆ ಅಲ್ಲಿ ಬಚ್ಚಲ್ದಾನ ಕಾಪಿಯಾಗಿ ಹುಟ್ಟಿ ಬರ್ಬೇಕಾಗೈತಿ. ಅವಕ್ಕರು ನೀರಾರ ನನ್ನ ಮ್ಯಾಗ ಬೀಳಿಪ ಇವಂತ ಹೌದಿಲ್ಲ. ಕಾಪಿ ಆಗ್ಯಾರು ಬಂದು ಅಲ್ಲಿ ಕುಂಡಿರ್ತೈತಿ. ಬಂದು ಮಕ್ಕಳು ಮೊಮ್ಮಕ್ಕಳ ಮ್ಯಾಗಿನ ವ್ಯಾಮೋಹ ಎಲ್ಲಿ ಬಿಡುದಿಲ್ಲ ನಿನ್ನ. ಅದು ಅದಕ್ಕೆ ಬಿಡೋದು ಅತಿ ಮಮತೆ ಸಲ್ಲದು. ಎಲ್ಲವೂ ತಮ್ಮ ಕರ್ಮಕ್ಕನುಸಾರಾಗಿ ಬಂದವರೆಲ್ಲ. ನಿನ್ನ ಸಂಬಂಧ ಬಂದಿಲ್ಲ, ಅವ್ರು ತಮ್ಮ ಕರ್ಮಕ್ಕನುಸಾರಾಗಿ ಬಂದವರು. ಹೆಂಡ್ರು ಮಕ್ಕಳು ಎಲ್ಲ ಬಂಧು ಬಳಗ ಎಲ್ಲ ತಮ್ಮ ತಮ್ಮ ಕರ್ಮಕ್ಕನುಸಾರವಾಗಿ ಮೇಳಾಗ್ಯಾರ. ನಾವು ತಿಳ್ಕೊಂಡೇವಿ ನಮ್ಮ ಸಂಬಂಧ ಬಂದಿಲ್ಲ. ಅವರು ತಮ್ಮ ತಮ್ಮ ಸುಖ ಹೊಂದಕ್ ಬಂದಾರ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಪ್ರತಿಯೊಂದು ಜೀವಿ ತಮ್ಮ ತಮ್ಮ ಸುಖಕ್ಕೋಸ್ಕರವಾಗಿ ಮೇಳಾಗೈತಿ. ನಿನಗೆ ಸುಖ ಕೊಡಾಕ್ ಬಂದಿಲ್ಲ ಅವರು, ತಾವು ಸುಖ ಹೊಂದಕ್ ಬಂದಾರ. ನೀ ತಿಳ್ಕೊಂಡಿ ನನಗೆ ಸುಖ ಕೊಡಾಕ್ ಬಂದಾರ. ಯಾರು ಒಬ್ರಿಗೊಬ್ರು ಸುಖ ಕೊಡಾಕ್ ಬರುದಿಲ್ಲ. ಕೊಡ್ತುಕೊಳ್ಳೋದೇನು ಸಮ ಅಲ್ಲ. ನಿನ್ನೊಳಗಿದ್ದದ್ದು ನೀ ತಿಳ್ಕೊಂಡಾಗ ನಿನಗೆ ನೆಮ್ಮದಿನ. ಆ ಪ್ರಯತ್ನ ನಾವು ಮಾಡಾಕ್ತಾ ಇರಲಿಲ್ಲ. ನಮ್ಮೊಳಗೆ ಐತೆ ಅನ್ನೋದು, ಬರೀ ಅನ್ಯದ್ರಾಗ ಐತೆ ಅನ್ನೋದು ಹುಡುಕಾಕೈತಿ. ಎಷ್ಟು ಜನ್ಮಗಳು ಹಾಳಾದವು ಅನ್ಯದ್ರಾಗ ಹುಡುಕಾಕೈತಿ. ಎಷ್ಟು ಜನ್ಮಗಳು ನಿನ್ನೊಳಗಿದ್ದದ್ದನ್ನು ಬಿಟ್ಟು. ಅವಾಗ ನಿನ್ನೊಳಗೆ ಐತಿ ಅನ್ನೋದು ತಿಳ್ಕೊಳಕ್ಕೆ ಯಾವಾಗ ಪ್ರಯತ್ನ ಮಾಡ್ತಿ, ಅವಾಗ ನೀನು ಬಾಳೆ ಕತ್ತಿದಂಗ, ಅವಾಗ ಮಣಿ ಕೆಲಸ ಹತ್ತಿಪ್ಪ ನಿನಗೆ. ಎಲ್ಲ ಮಂದಿ ಬಿಟ್ಟಿ ಕೆಲಸ ಮಾಡಿದೆಲ್ಲೋ, ಅದ್ರಾಗೈತಿ ಇದ್ರ ಜನ್ಮ ಎಲ್ಲ ಹಾಳು ಮಾಡ್ಕೊಂಡೆಲ್ಲ.
ಅದ್ರಾಗೈತಿ ಇದ್ರಾಗೈತಿ ಅಂತ ಬರೀ ಇಂದ್ರಿಯಗಳ ಮಜಾ ಮಾಡಕೈತಿ ಅಂದ್ರೆ ಜನ್ಮ ಎಲ್ಲ ಹಾಳಾಗ್ತಿಲ್ಲ. ಅದರ ಬಗ್ಗೆ ಏನಾದ್ರೂ ನಿನ್ನ ಕೊಜ್ಜ ಆದಿಪ್ಪ ನೀನು. ಎಲ್ಲ ಕಿಮ್ಮತ್ತನ್ನ ಕಳ್ಕೊಂಡೆ, ಬಿಟ್ಟಿಯ ಕೆಲಸಕ್ಕೆ ನಿಂತುಕೊಂಡೆ, ಅಲ್ಲದ ಜನರಿಗೆ ನಡ್ಕೊಂಡೆ, ನೀನು ಬಲ್ಲ ಶಿವಾನಂದನ ಕಳ್ಕೊಂಡೆ ಅಂತ ಮಹಾತ್ಮರು ಹೇಳಿದ ಮಾತು ದಾದ ಬರ್ಲಿಲ್ಲ ನಾವು. ಏನ್ ಹೇಳ್ತಾರ ಹೋಗೋ ನೀನು, ದಾದ್ ಮಾಡ್ಲಿಲ್ಲ ಅವಾಗ. ಹೌದಿಲ್ಲ? ಆ ಓಣ್ಯಾಗ ಬರ್ತಾರ ಶಿವಾನಂದನ, ಈ ಓಣಿಲಿ ಹೊಕ್ಕಿ ನಿನ್ನ ಅಂತಿತ್ತು ಒಂದು ಪಿಸಾಚ. ಅಯ್ಯೋ ಯಪ್ಪ, ಏನು ಮಾರ ಶಿವಾನಂದನ ನೋಡಿದಂಗ ಆಗಲ್ಲ ನನಗೆ. 90 ವರ್ಷ ಆಗಿತ್ತ ಮುದುಕಿಗೆ. 5 ವರ್ಷದಾಗಿದ್ದಾಗ ಆ ಮುದುಕಿ ಮೈಯಾಗ ಕುಡೈತದ. ಮಲ್ಲಿವಾಡದನ್ ಪಿಸಾಚ ಅದು. ಅವ ಕ್ಯಾಪ್ಟೀವ್, ಅವ ಏನ್ ಖತರ್ನಾಕ, ಏನೆಲ್ಲ ಮಾಡಿದವ ಅವ. ಆ ಮುದುಕಿ ಮೈಯಾಗ 90 ವರ್ಷಕ್ಕೆ ಅಜ್ಜಾರ್ ನಾವು ಅಲ್ಲಿ ಹೋದಾಗ ಹೊರಬಿತ್ತು ನೋಡ್ರಿ. ಯಜ್ಜ ಶಿವಾನಂದನ್ ನೋಡಿದಂಗ ಆಕೈತಲ್ವೋ ಯಪ್ಪ. ನಾನು ಶಿವಾನಂದನ್ ನೋಡೀನಿ, ಮಲ್ಲಿವಾಡಕ್ ಬರ್ತಿದ್ರು ಅವ್ರು. ಈ ಓಣಿಲಿ ಬರ್ತಾರ ಅನ್ಕೂಲೆ ಹಿಂಗ ಆಶೆ ಹೊಕ್ಕಿನ ಅಂತಿತ್ತು. ಯಪ್ಪ ಒಳ್ಳೆ ಸಿಕ್ಕಿನ ಇಲ್ಲಿ ಬಂದ ಅಂತಿತ್ತು. ಮಲ್ಲಿವಾಡದಾಕಿನ ಅಲ್ಲಿ ರೆಡ್ಡಿ ತಿಮ್ಮಾಪುರ ಕೊಟ್ಟಿತ್ತ. ಆ ಮುದುಕಿ 90 ವರ್ಷ ಆದಾಗ ಹೊರಬಿತ್ತು ನೋಡ್ರಿ. ಅವಾಗ ಅದು ಹೆಂಗಿರ್ಬೇಕದು, ಕಾಡ್ಕೊಂತನ ಐತೆ ಜೀವನ ಎಲ್ಲ ಸಣ್ಣಗೆ ಪಾಪ. ಅವಾಗ ಅವ್ರ ದರ್ಶನದಿಂದ ಹೊರಬಿತ್ತವೆಲ್ಲ ಅಂತ. ಮಹಾತ್ಮರ ದರ್ಶನದಿಂದ ಅದು ಇದು ಅವಾಗ ಹೋತಿ ಅದ್ರ ಪಾಪ. ಅದ್ರ ಕರ್ಮ ಹೆಂಗಿರ್ಬೇಕು. ಹಂಗ ಯಾರ್ಯಾರು ಹೇಳಾಕ್ ಬರುದಿಲ್ಲ. ಕರ್ಮಕ್ಕೆ ಅನುಸಾರವಾಗಿ ಗಂಟು ಬೀಳ್ತಾವ. ಈ ಸಾಚಿಗಳು, ಇವು ಈ ಕಾಡಾಟ ಯಾಕೆ ನಾವು ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಬೀಳ್ತಾವೆಲ್ಲ. ಅದಕ್ಕೆ ಒಳ್ಳೇದನ್ನು ಮಾಡು, ಕೆಟ್ಟದ್ದನ್ನು ಮಾಡಕ್ ಹೋಗ್ಬೇಡ. ನಿನ್ನ ಜೀವನ ಸಾರ್ಥಕ ಮಾಡ್ಕೋಬೇಕು ಅನ್ನೋಂಗಿದ್ರೆ ಮಹಾತ್ಮರು ಹೇಳಿದಂತ ವಿಚಾರಗಳೇನದವ, ಕೆಟ್ಟ ಕರ್ಮಗಳನ್ನೆಂದು ದುರಿದ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಅದು ನಿನ್ನ ದಾರಿ ಬಂದ್ ಮಾಡೋದನ ಅಮ್ಮ, ಬಂದ್ ಮಾಡೋದನ ಇಲ್ಲ ಹಚ್ಚಿ ನಿಂದ್ರಸ ಇರ್ಲಿ. ಅದ ಬಂದ್ ಮಾಡಬೇಡ. ಕೇಳಿ ಅವನು ತಾನೋ ಕೇಳ್ತಾನ, ಬಂದ್ ಮಾಡ್ತಾನ. ಹೌದಿಲ್ಲ? ಹಚ್ಬೇಕ ಅವನು ಕರೇನ ಅಂದ್ರೆ ಹಚ್ಚಿ ಇಟ್ಟು ಬಿಡ್ಬೇಕು. ಸುಮ್ಮನ ತಾನ ಬಂದ್ ಮಾಡ್ತಾನೆ. ಅದಕ್ಕೆ ಈ ಜನ್ಮ ಎಲ್ಲ ವ್ಯರ್ಥ ಹೊಂಟೈತಿ, ಏನೋ ಸಾರ್ಥಕ ಆಗಕತ್ತೈತಿ. ನೋಡ್ಕೊ ನಮ್ಮ ವೇಳೆ, ಆಯುಷ್ಯದ ವೇಳೆ ಒಂದೊಂದು ಕ್ಷಣ ಕೂಡ ಮಹತ್ವದ. ಅದನ್ನು ಸದುಪಯೋಗ ಮಾಡ್ಕೊರಿ. ಮಹಾತ್ಮರು ಎಚ್ಚರಿಕೆ ಕೊಟ್ಕೊಂತ ಬಂದಾರ, ವೇಳೆ ಕಳಿಬೇಡ್ರಿ, ವ್ಯರ್ಥ ವೇಳೆ. ನಿನ್ನ ಆಯುಷ್ಯದ ವೇಳೆ ವ್ಯರ್ಥವಾಗತೈತಿ, ಸಾರ್ಥಕ ಆಗತೈತಿ. ನಿನ್ನ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸದಾಗ ಯಾವಾಗ ನೀ ತೊಡಗ್ತಿ ಅವಾಗ ನಿನ್ನ ವೇಳೆ ಸಾರ್ಥಕ ಆದಂಗೆ. ಬರೇ ಇಂದ್ರಿಯಗಳ ಮಜಾ, ಬಾಳೆ ಚಿಂತನೆ ಸಂಬಂಧ ಅದ್ರಾಗ ಕಾಲ ಕಳೆದ ವ್ಯರ್ಥ ನಿನ್ನ ಬಾಳೆ. ಸದುಪಯೋಗ ಮಾಡ್ಕೊ. ಅಂತ್ಯ ಕಾಲಕ್ಕೆ ಎದರೊಳಗೆ ಹೆಚ್ಚು ವೇಳೆ ಕಳಿತಿ ಅದ ನೆನಪಿಗೆ ಬರ್ತೈತಿ ನನಗೆ. ಅಂತ್ಯಮತಿ ಸಾಗತಿ ಅಂತ. ಶರೀರ ಬಿಡು ಮುಂದೆ ನಮಗಿದು ನೆನಪಿಗೆ ಬರ್ಬೇಕಾದ್ರೆ ಇದ ಅಭ್ಯಾಸದಾಗ ತೊಡಗಿ ಇದ್ರ ಅಭ್ಯಾಸ ಗಟ್ಟಿಯಾಗಿತ್ತಂದ್ರೆ ಅದು ಬರ್ತೈತಿ ನಮ್ಗೆ. ಅಂತ್ಯಕಾಲಕ್ಕಿಲ್ಲ ಬಾಳೆ ಬದುಕು ಕರ ಕಸಬರಿಗೆ ತಿಂತೈತಿ ಅಂತ ನೀವು ಮತ್ತು ಅದನ್ನ ನೋಡಿದವನ ಹೊಡಿರ್ಲಿ ಅದನ್ನ ಅಂತಿದ್ದಂತ. ಕೈ ಮಾಡ್ತಿದ್ದಂತವ ಪಾಯ ಹೋಗಿತ್ತಂತ. ನಮ್ಮ ಅಪ್ಪ ಬಡ್ಡಿ ಅದು ಕೊಟ್ಬಿಟ್ಟಾನು. ಹಂಗಾರೆ ಇನ್ನು ಎಲ್ಲಾರು ಏನಾರು ಹೇಳ್ತಾನೋ, ಯಾರಿಗೆ ಕೊಟ್ಟದ್ದು ಖರ್ಚು ಮಾಡಿ ಮಾತ್ರೆ ಹಚ್ಚಿದ್ರಂತ. ಕಂಡಾಬಿಟ್ಟಿ ಇದು ಖರ್ಚು ಮಾಡಿ ಅವನು ಡಾಕ್ಟರ್ನ ಅದು ಕರೆಸಿ ಬಾಯಿ ಬಂತಂತ. ಕರ ಕಸಬರಿಗೆ ತಿನ್ನಾಗ್ತದೆ, ಹೊಡಿರಿ ಅದನ್ನ ಹಂಗ ಕುಂತಿರಲ್ಲ ನಾನು. ಅಯ್ಯೋ ಇಷ್ಟೆಲ್ಲ ಖರ್ಚು ಮಾಡಿ ಇದಕ್ಕೆ ಹಚ್ಚಿದೀವ ನಾವಂತ. ಕಸಬರಿಗೆ ಗೊತ್ತಲ್ಲ ಇದು. ಅದರ ಮನಸ್ಸಿನಾಗ ಅದ ಐತಿ. ಏನೋ ರೊಕ್ಕ ಕೊಟ್ಟದ್ದು ಅದು ಹೇಳ್ತಾನ, ಬಡ್ಡಿ ವ್ಯವಹಾರ ಮಾಡಿದ್ದ ಅಂತ. ಅವು ಆಶೆಕ್ ಬಿದ್ದು ಹಚ್ಚಿದ್ರೆ ಹಿಂಗ ಮಾಡಿದ ಮತ್ ಹೋತಂತ ಪ್ರಾಣ. ಅದಕ್ಕೆ ವಾಸನ ಯಾವ ಇರ್ತಾವ ಅಂತ್ಯ ಕಾಲಕ್ಕೆ ಇವ ಬರ್ತಾವ. ನಾವು ಬಾಳೆ ಬದುಕಿನ ನೆನಪು ಇದು ಬರಬಾರ್ದು ನಿನಗೆ. ಕೇವಲ ನಿನ್ನ ನೆನಪಿನಾಗ ನೀ ಇರಾಕ್ ಕಲಿಬೇಕು. ಆತ್ಮಚಿಂತನದ ಅಭ್ಯಾಸ ನಿರಂತರವಾಗಿ ನಡೀತೆ ಅಂದ್ರೆ ಅದು ಉಳಿತೈತಿ ಗಟ್ಟಿಯಾಗಿ. ಅದು ಗಟ್ಟಿ ಇತ್ತಂದ್ರೆ ಅನ್ಯದ ಬರಾಕ್ ಹೋಗೋದು. ಟೆಂಪ್ರರಿ ಎಷ್ಟರ ಮುರ್ತಕ್ಕೆ ಬೆಳೆದ ಈ ಬಿಡು ಬಿಡು ಪುರುಷತ್ತಲೆ ಸಕಲ ಸಾಧು ಸಂತ ಮಹಾರಾಜಕ್ಕೆ ಜಯ ಅನ್ಪ್ಲೆ ಹೋತದ. ನಿನ್ ಪರಾರಿ ಆತದ, ಎಲ್ಲಿ ಹೋತೋ ಏನೋ. ಮತ್ತೆ ನಾಳೆ ಹೇಳದ ಮಠ ನೆನಪಿಗೆ ಬರುದಿಲ್ಲ. ಬರೀ ಅನಾತ್ಮ ವಿಚಾರ ಭಕ್ತಿ ಅಂದ್ರೆ ಅದಕ್ಕೆ ಯಾವಾಗಲೂ ಬಿಟ್ಟು ಬಿಡದ ನಡಿಬೇಕಿದು ಆತ್ಮ ವಿಚಾರ.
ಅದು ಬಂದ್ ಆತ ಅಂದ್ರೆ ಆತ್ಮವಿಚಾರ ಬಂದ್ ಆತನ ಅನಾತ್ಮವಿಚಾರ ಜಗ ಹೊಕ್ಬಿಡ್ತದೆ, ಜಗ ಹಿಡ್ಕೊಂಡ್ಬಿಡ್ತದೆ. ನೀನು ಬರ್ಬಾರ್ದನ ಇಲ್ಲ ಅದು. ಅದಕ್ಕೆ ಯಾವಾಗಲೂ ಇದು ನಡಿಬೇಕು, ಅಭ್ಯಾಸ ಪ್ರಯತ್ನ ಅದಕ್ಕೆ ಬೇಕು. ಆತ್ಮವಿಚಾರದ ಅಭ್ಯಾಸ ವಿವಾಹದವಾಗಿ ನಡೀತಿತ್ತಂದ್ರೆ ಅನಾತ್ಮವಿಚಾರ ಅಲ್ಲಿ ಬರ್ಬಾರ್ದನಿಲ್ಲ. ಅನಾತ್ಮವಿಚಾರ ಬರಲಿಲ್ಲ ಅಂದ್ರೆ ನಿನಗೆ ನೆಮ್ಮದಿಯಿಂದ ಇರಕ್ಕೆ ಸುಮ್ಮನೆ ಅದನ್ನ ಅನಾತ್ಮವಿಚಾರದ ಕಾಲ ಕಳೆದು ನೆಮ್ಮದಿ ಹಾಳು ಮಾಡ್ಕೊಂಡಿಲ್ಲ ನೀನು. ಯಾವಾಗಲೂ ಬಿಟ್ಟು ಬಿಡದ ನಿನ್ನ ಬಗ್ಗೆ ಹೇಳ್ಕೊಂತ ಹೇಳುದು ಕೇಳುದು ಮಾಡ್ಕೊತ ನಿನಗೆ ನೆಮ್ಮದಿ ಇರ್ತದೆ. ನಿಮಗೆ ಏನು ಬೇಕಾಗೈತಿ ಅದು ನಿನ್ನಲ್ಲೇ ಐತಿ. ಅದಕ್ಕೆ ನಿನ್ನ ಬಗ್ಗೆ ವಿಚಾರ ಮಾಡಿ ನೋಡು. ನೀನ ಆನಂದ ಸ್ವರೂಪ ಐತಿ. ನಿನ್ನ ಬಿಟ್ಟ ಯಾವ ಆನಂದ ಸ್ವರೂಪ ಅಲ್ಲ. ಜಗತ್ತಿನ ವಸ್ತುಗಳು ಯಾವುವು ಸುಖರೂಪ ಅಲ್ಲ. ನೀನ ಸುಖ ಸ್ವರೂಪ ಇದ್ದಿ, ದೇವ ಸ್ವರೂಪ ಇದ್ದಿ ಅನ್ನೋದನ್ನು ತಿಳ್ಕೊಂಡು ಉಳ್ಕೊ. ಅಂದ್ರೆ ಜನ್ಮ ಸಾರ್ಥಕ ಆಗೈತಿ. ಈಗ ಮನುಷ್ಯನ ಜನ್ಮದಾಗ ತಿಳ್ಕೊಳಕ್ ಗೊತ್ತೈತಿ ನೀ ಯಾರಿದ್ದಿ ಅನ್ನೋದು. ಬಾಕಿ ಜನ್ಮದಾಗ ಅದು ಬರುದಿಲ್ಲ. ಅದಕ್ಕೆ ಇದ್ರ ಉಪಯೋಗ ಮಾಡ್ಕೊರಿ ಅಂತ ಹೇಳ್ಯಾರ. ಬಿಡು. ಸಾಧು